ಹೀಗೆ ಮಧ್ಯಮಧ್ಯದೊಳಗೂಡಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂಜಿ ಪಾಂಡೆಯವರು ಬರೆದಿರುವ ಬಾಲಬೋಧಿನಿ ಟೀಕೆಯ ಸ್ವಾಧ್ಯಾಯ ನಡೆದುಕೊಂಡಿದೆ. ಮೋಕ್ಷಾಧಿಕಾರದ 6ನೇ ಮಂಗಲ ಕಲಶಿದೆ. ಸಿದ್ಧಾಂತೋಯಮುದಾತ್ತಚಿತ್ತಚರಿತೈರ್ ಮೋಕ್ಷಾರ್ಥಿಭಿಃ ಸೇವ್ಯತಾಂ ಶುದ್ಧಂ ಚಿನ್ಮಯಮೇಕಮೇವ ಪರಮಂ ಜ್ಯೋತಿ ಸದೈವಾಸ್ಮ್ಯಹಂ ಏತೇ ಹೇತು ಸಮುಲ್ಲಸಂತಿ ವಿವಿಧಾ ಭಾವಾ ಪೃಥಗ್ ಲಕ್ಷಣಾ ಸೇಹಂ ನಾಸ್ತಿ ಯತೋತ್ರ ತೇ ಮಮ ಪರ ದ್ರವ್ಯಂ ಸಮಗ್ರಾಮಪಿ. ಇಲ್ಲಿ ಒಂದು ವಿಶೇಷತೆ ಇದೆ. ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಯಾವ ರಾಗಾದಿ ಅಶುದ್ಧ ಭಾವಗಳಿವೆ, ಶರೀರ ಮೊದಲಾದ ಹಾಗೂ ಸುಖ ದುಃಖ ಮೊದಲಾದ ನಾನಾ ಪ್ರಕಾರದ ಅಶುದ್ಧ ಪರ್ಯಾಯಗಳಿವೆ, ಅವೆಲ್ಲವೂ ಜೀವದ್ರವ್ಯದ ಸ್ವರೂಪವಾಗಿಲ್ಲ. ಇಲ್ಲಿ ನಿನ್ನೆ ಚರ್ಚೆ ಮಾಡಿದ ಪ್ರಕಾರ ಅವೆಲ್ಲ ನನ್ನ ಸ್ವರೂಪ ಅಲ್ಲ ಅಥವಾ ನಾನಲ್ಲ, ನನ್ನವುಗಳಲ್ಲ ಅನ್ನುವ ಮಾತು ಆಯ್ತರೆ. ಆದರೆ ಇಲ್ಲಿ ಈ ಶಬ್ದದ ಅನುಸಾರ ಅವೆಲ್ಲವೂ ಜೀವದ್ರವ್ಯದ ಸ್ವರೂಪವಾಗಿಲ್ಲ. ಅರ್ಥಾತ್ ಜೀವದ ದ್ರವ್ಯದೊಳಗಿಲ್ಲ, ಯಾವುದೇ ಗುಣದೊಳಗಿಲ್ಲ, ಮತ್ತು ಯಾವ ಪರ್ಯಾಯದೊಳಗೂ ಕೂಡ ಇಲ್ಲ ಅನ್ನುವ ಒಂದು ಅಭಿಪ್ರಾಯ ಇದರಲ್ಲೇ ಹೊರಡ್ತಿದೆ. ಎಲ್ಲಿ ಪರ್ಯಾಯದೊಳಗೆ ಅಶುದ್ಧಿ ಇದೆ, ದ್ರವ್ಯ ಗುಣ ಶುದ್ಧ ಇದ್ದಾವೆ ಅನ್ನುವಂಥ ಕಥನ ಆಗಮದಲ್ಲೆಲ್ಲ ಬರ್ತಿದೆಯೋ, ಆ ಕಥನದ್ದು ಕೂಡ ಇಲ್ಲಿ ನಿರಾಕರಣೆ ಮಾಡಿದ್ದಾರೆ. ಯಾಕೆ ಅಂತಂದ್ರೆ ನಿಜವಾಗಿ ಆಗಮ ಅಧ್ಯಾತ್ಮದ ಮೂಲಕ ನಿಷೇಧ ಯೋಗ್ಯ ಇದೆ. ಆಗಮದಲ್ಲೇನು ಕಥನ ಇರ್ತಿದೆ ಅದು ಸ್ಥೂಲ ಇರ್ತಿದೆ, ಭಾಷ್ಯದ ಇರ್ತಿದೆ. ಅಧ್ಯಾತ್ಮದ ಕಥನದೊಳಗ ಭಾಷ್ಯವನ್ನೆಲ್ಲ ಕ್ರಮದಿಂದ ಒಂದೊಂದೇ ಬಿಡ್ತಾ ಬಿಡ್ತಾ ಎಷ್ಟು ಸಾಧ್ಯ ಇದೆಯೋ ಅಷ್ಟ ಮೂಲ ವಸ್ತುವಿನ ಸಮೀಪ ತೆಗೆದುಕೊಂಡು ಹೋಗುವಂಥ ಕಥನ ಇರ್ತಿದೆ. ಆತ್ಮನ ಸಮೀಪ ತೆಗೆದುಕೊಂಡು ಹೋಗುವಂಥ ಕಥನ ಇರ್ತಿದೆ. ಹಾಗಾದ್ರೆ ಆತ್ಮ ಅರ್ಥಾತ್ ಬರೀ ತ್ರಿಕಾಲಿ ಧ್ರುವ ವಸ್ತು ಅಲ್ಲ. ಇನ್ನು ತ್ರಿಕಾಲಿ ಧ್ರುವ ವಸ್ತು ಅಂಥೇಳಿ ಹೇಳಿದ್ರೂ ಪರ್ಯಾಯನೂ ತ್ರಿಕಾಲಿ ಧ್ರುವನ ಇದೆ. ಯಾಕೆಂದರೆ ಸಮಯಕ್ಕೆ ಯಾವೊಂದು ಸಮಯದಲ್ಲಿ ಪರ್ಯಾಯ ಇಲ್ಲ, ಹೀಗಿಲ್ಲಲ್ಲ. ಹೀಗಿರುವುದರಿಂದ ವಿವಕ್ಷಾ ಭೇದದಿಂದ ಅನೇಕ ರೀತಿಯ ಕಥನ ಆಗುತ್ತಿದೆ. ಆದರೆ ಪಾಠಕ ಅಥವಾ ಜಿಜ್ಞಾಸು ಅಥವಾ ಕಲ್ಯಾಣಾರ್ಥಿ ಜೀವ ತನ್ನ ಪ್ರಯೋಜನ ಹೇಗೆ ಸಾಧಿಸ್ತಿದೆಯೋ ಹಾಗೆ ವಿಷಯದ ಗ್ರಹಣ ಮಾಡ್ತಾ ಭೇದ ಜ್ಞಾನಕ್ಕೆ ಅನುಕೂಲ ಆಗುವ ಹಾಗೆ ಜ್ಞಾನದೊಳಗೆ ಪರಿಣತಿ ಮಾಡ್ತಾ ಇರ್ತಾನೆ. ಹಾಗಾದ್ರೆ ಅಶುದ್ಧ ರಾಗ ಮೊದಲಾದವು ಅಥವಾ ರಾಗ ಮೊದಲಾದ ಭಾವಗಳು ಅಂಥೇಳಿ ಹೇಳಿದರು. ಮುಂದೇನು ಹೇಳಿದರು? ಶರೀರ ಸುಖ ದುಃಖ ಮೊದಲಾದವು ಏನದವು? ಅಶುದ್ಧ ಪರ್ಯಾಯ ಅದವು. ಯಾವುದರ ಪರ್ಯಾಯ ಅದವು? ಜೀವದ್ರವ್ಯದ ಸ್ವರೂಪ ಅಲ್ಲ ಅಂಥೇಳಿ ಹೇಳಿದ್ರ ಅಂದಮೇಲೆ ಪರ್ಯಾಯ ಯಾವುದ್ರದ್ದು? ದ್ರವ್ಯದೊಳಗೆ ಪರ್ಯಾಯ ಬಂತು ಅಥವಾ ಇಲ್ಲರಿ? ಬರಕಬೇಕಲ್ಲ. ದ್ರವ್ಯೇಂದ್ರ ಗುಣ ಪರ್ಯಾಯಗಳ ಸಮೂಹವೇ ದ್ರವ್ಯ ಇದೆ. ಹಾಗಾದ್ರೆ ಜೀವ ದ್ರವ್ಯದ ಸ್ವರೂಪವಲ್ಲ ಅಂಥೇಳಿ ಹೇಳೋಕ್ಕಿಂತ ಮುಂಚೆ ಅಶುದ್ಧ ಪರ್ಯಾಯಗಳಿವೆ ಅಂಥೇಳಿ ಹೇಳಿದರು.
ಹಾಗಾದ್ರೆ ಆ ಪರ್ಯಾಯ ಯಾವುದ ಮತ್ತು ಈ ದ್ರವ್ಯದ ಒಳಗೆ ಸಮಾವಿಷ್ಟ ಇರುವಂಥ ಪರ್ಯಾಯ ಯಾವುದು? ಈಗ ಹೇಳಿದ ಪ್ರಕಾರ ದ್ರವ್ಯ ಗುಣದ ಹಾಗೆ ಧ್ರುವ 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 ಯಾವುದಿದೆ ಅಲ್ಲ, ನಿರಂತರ ದ್ರವ್ಯ ಗುಣಗಳು ಯಾವ ಪ್ರಕಾರ ಏಕ ಸದೃಶ ಸದೃಶ ಇದಾವೆಯೋ ಹಾಗೆ ಆ ದ್ರವ್ಯ ಅಭೇದ ರೂಪದಿಂದ ಭೇದ ರೂಪದಿಂದ ಅನಂತ ಗುಣಗಳ ಪರ್ಯಾಯಗಳ ಪ್ರತಿ ಸಮಯಕ್ಕ ಏಕರೂಪನ ಅದವ್ರಿ. ಅನೇಕ ರೂಪ ಇಲ್ಲವೇ ಇಲ್ಲ. ಸಂಖ್ಯೆಯ ಅಪೇಕ್ಷಾದಿಂದ ಅನೇಕ ಇರಬಹುದು, ಆದರೆ ಏಕರೂಪನಾದವು. ಅರ್ಥಾತ್ ಶ್ರದ್ಧೆಯ ಪರ್ಯಾಯ ಶ್ರದ್ಧೆನೇ ಇದೆ. ಜೀವದ್ರವ್ಯದೊಳಗೆ ಯಾವ ಶ್ರದ್ಧಾಗುಣ ಇದೆ ಅದರ ಪರ್ಯಾಯ ಶ್ರದ್ಧಾರೂಪನೇ ಇದೆ ಅಲ್ಲ, ಅದೇನು ಜ್ಞಾನ ರೂಪ ಆಗಿಲ್ಲ. ಶ್ರದ್ಧಾಗುಣದ ಪರ್ಯಾಯ ಸುಖ ರೂಪ ಆಗಿಲ್ಲ, ಶ್ರದ್ಧಾಗುಣದ ಪರ್ಯಾಯ ಚಾರಿತ್ರ ರೂಪ ಆಗಿಲ್ಲ. ಶ್ರದ್ಧಾಗುಣದ ಪರ್ಯಾಯ ಶ್ರದ್ಧಾರೂಪನ ಇದೆ. ಹಾಗಾದ್ರೆ ದ್ರವ್ಯ ಅಭೇದ ರೂಪದಿಂದ ದ್ರವ್ಯ ಭೇದ ರೂಪದಿಂದ ಅನಂತ ಗುಣಗಳ ಮೂರು ಕಾಲದಲ್ಲೂ ಬದಲಾವಣೆ ಆಗುವುದಿಲ್ಲ. ಜೀವದ್ರವ್ಯದ ಉದ್ಗಲ ಧರ್ಮ ಅಧರ್ಮ ಆಕಾಶ ಕಾಲರೂಪ ಆಗುವುದಿಲ್ಲ. ಜೀವದ್ರವ್ಯ ಮೂರು ಕಾಲದಲ್ಲೂ ಹೇಗಿರ್ತಿದೆ? ಜೀವದ್ರವ್ಯವೇ ಇರ್ತಿದೆ. ಶ್ರದ್ಧಾ ಮೊದಲಾದ ಅನಂತ ಗುಣಗಳ ಮೂರು ಕಾಲದಲ್ಲೂ ಹೇಗಿರ್ತವೆ? ತಮ್ಮ ತಮ್ಮ ರೂಪದಿಂದನ ತಮ್ಮ ತಮ್ಮ ಸ್ವಭಾವ ರೂಪವಾಗಿಯೇ ಇರ್ತವೆ. ಅದೇ ಪ್ರಕಾರ ಪ್ರತಿಯೊಂದು ಗುಣದ ಪರ್ಯಾಯ ಆ ಗುಣದ ಅನುರೂಪನ ಇರ್ತಿದೆ, ಅನ್ಯ ರೂಪ ಇರುವುದಿಲ್ಲ. ಇನ್ನ ಆ ಪರ್ಯಾಯ ಹೇಗಾಯಿತು? ಶುದ್ಧನ ಆಯ್ತಲ್ಲ. ಹಾಗಾದ್ರೆ ಅಶುದ್ಧ ಪರ್ಯಾಯ ಅಂತೇಳಿ ಹೇಳಿದ್ರು. ಆ ಅಶುದ್ಧ ಪರ್ಯಾಯ ಯಾವುದಂತ? ಅರೆ, ಶ್ರದ್ಧಾ ಗುಣದ ಪರ್ಯಾಯ, ಜ್ಞಾನ ಗುಣದ ಪರ್ಯಾಯ, ಶ್ರದ್ಧಾರೂಪ ಜ್ಞಾನ ರೂಪವನ್ನು ಬಿಟ್ಟುಕೊಡದೆ ಪರವನ್ನ ತಾನು ಅಂಥೇಳಿ ಶ್ರದ್ಧೆ ಮಾಡ್ತಿದೆ, ಪರದಿಂದ ಸುಖ ಅಂಥೇಳಿ ತಿಳಿತಿದೆ. ಜ್ಞಾನನೇ ಇದೇನಿಲ್ಲ, ತಿಳಿಯುವ ಕಾರ್ಯವನ್ನೇ ಮಾಡ್ತಿದೆಯೋ ಅಥವಾ ಇಲ್ಲ, ಶ್ರದ್ಧೆಯ ಕಾರ್ಯವನ್ನೇ ಮಾಡ್ತಿದೆ ಏನಿಲ್ಲ, ಮಾಡ್ತಿದೆ. ಆದರೆ ಯಾವುದು ತಾನಿದೆಯೋ, ಯಾವುದರಿಂದ ತನಗೆ ಸುಖ ಅಥವಾ ಯಾವುದರಲ್ಲೇ ತನ್ನ ಸುಖ ಇದೆಯೋ ಅದನ್ನು ಬಿಟ್ಟ ಅನ್ಯದೊಳಗ ತನ್ನ ಸುಖ, ಅನ್ಯದಿಂದ ತನ್ನ ಸುಖ, ಅನ್ಯ ರೂಪ ತಾನು ಅಂಥೇಳಿ ತಿಳ್ಕೊಳ್ಳೋದೇನಿದೆ ಇದು ಅಶುದ್ಧ ಪರ್ಯಾಯ ಇದೆ. ಜ್ಞಾನ ಶ್ರದ್ಧಾ ಯಾವುದೂ ತಪ್ಪು ಇದ್ರೂ ಇಲ್ಲಿ ತಪ್ಪು ಒಪ್ಪದ ಮಾತಿಲ್ರಿ. ಜ್ಞಾನದ ಪರ್ಯಾಯ ಜ್ಞಾನನ ತಿಳಿಯುವುದೇ ಇದೆ ಅಲ್ಲ, ಅದು ದೇಹವನ್ನು ತಾನು ಅಂಥೇಳಿ ತಿಳಿತಿದೆ, ಧನದಿಂದ ಪರಿವಾರದಿಂದ ಅನುಕೂಲ ಅಂಥೇಳಿ ತಿಳಿತಿದೆ. ಆದರೆ ತಿಳಿತಿದೇನಲ್ಲ, ಬೇರೆ ಏನು ಮಾಡುವುದಿಲ್ಲ. ಹಾಗಾದ್ರೆ ಪ್ರತಿಯೊಂದು ಗುಣದ ಪರ್ಯಾಯ ಹೇಗದವು? ಶುದ್ಧನ ಆದವಲ್ಲ, ಗುಣದ ಅನುರೂಪನ ಅದು. ಹಾಗಾದ್ರೆ ಅಶುದ್ಧತೆ ಎಲ್ಲಿದೆ? ಅಶುದ್ಧತೆ ಎಲ್ಲಿದೆ ಅಂತಂದ್ರೆ ಆ ತಿಳಿಯುವುದ, ಆ ಶ್ರದ್ಧೆ ಮಾಡುವುದೇ ಯಾವುದು ಇದೆಯೋ ಅದರಲ್ಲಿ ಯಾವ ಪ್ರಕಾರದ ಶ್ರದ್ಧೆ ಮಾಡುವುದರಿಂದ, ಯಾವ ಪ್ರಕಾರ ತಿಳಿಯುವುದರಿಂದ ತನಗ ಅನುಕೂಲ ಇದೆ ಅಥವಾ ಯಾವ ಪ್ರಕಾರ ತಿಳಿಯುವುದ ಶ್ರದ್ಧೆ ಮಾಡೋದು ತನ್ನ ಸ್ವಭಾವ ಇದೆ, ಆ ಪ್ರಕಾರ ತಿಳಿಲಿಲ್ಲ, ಆ ಪ್ರಕಾರ ಶ್ರದ್ಧೆ ಮಾಡಲಿಲ್ಲ ಅಂಥೇಳಿ ಪರ್ಯಾಯದ ಅಶುದ್ಧಿ. ಪರ್ಯಾಯದ ಬದಲಾವಣೆ ಆಗಿ ಅಶುದ್ಧಿಯಾಗಿಲ್ಲ. ಅರೆ, ತಿಳಿಯುವುದನ್ನು ಬಿಟ್ಟು ಬೇರೇನಾದರೂ ಮಾಡ್ತಾ ಇದೆ ಅಂಥೇಳಿ ಅಶುದ್ಧ ಇಲ್ಲ. ಆದರೆ ಯಾವ ರೀತಿ ತಿಳಿಬೇಕೋ ಆ ರೀತಿ ತಿಳಿತಾ ಇಲ್ಲ ಅಂಥೇಳಿ ಅಶುದ್ಧ. ಇನ್ನು
ತಮ್ಮ ಪ್ರಶ್ನೆಗೆ ಮೊದಲ ತಿಳಿಯುವುದರೊಳಗೆ ದೋಷ ಇದೆಯೋ ಅಥವಾ ಶ್ರದ್ಧೆಯೊಳಗೆ ದೋಷ ಇದೆ? ಮೊದಲ ನಂತರದ ಮಾತಿಲ್ಲ. ಅನಾದಿ ಕಾಲದಿಂದ ಎರಡು ದೋಷ ರೂಪನ ಅದವೆ. ಆದರ ಅನಾದಿ ಕಾಲದಿಂದ ಶ್ರದ್ಧೆ ಜ್ಞಾನ ಎರಡೂ ದೋಷರೂಪನ ಆಗಿದ್ರೂ ಕೂಡ ಆ ಶ್ರದ್ಧೆಯ ಕಾರಣದಿಂದ ಜ್ಞಾನದೊಳಗೆ ದೋಷ ಬಂದಿಲ್ಲ, ಜ್ಞಾನದ ಅಪರಾಧದಿಂದ ಶ್ರದ್ಧೆ ವಿಪರೀತ ಆಗಿಲ್ಲ. ಎರಡೂ ಸ್ವಯಮೇವ ತಾನಾಗೇನೆ ಅನಾದಿ ಕಾಲದಿಂದ ಅಶುದ್ಧ ರೂಪದಿಂದ ಪರಿಣಮನ ಮಾಡ್ತಾ ಇದ್ದಾವೆ. ಇನ್ನ ಮತ್ತೊಂದು ಮಾತ ಈ ನಿಯಮಸಾರದಲ್ಲಿ ಬಂತಲ್ಲ, ಜ್ಞಾನ ಯಾವೆಳ್ಳೆದೊಳಗ ನಿಜ ವಸ್ತುವನ್ನು ತಿಳಿಯುವ ರೂಪದಿಂದ ಜ್ಞಾತ ಆಗ್ತಿದೆಯೋ ಅರ್ಥಾತ್ ಜ್ಞಾಯಕ ಆಗ್ತಿದೆಯೋ ಆ ವೇಳೆದೊಳಗ ಯಾವ ಜ್ಞೇಯ ಪದಾರ್ಥಗಳೆಲ್ಲ ತಿಳಿದು ಬರ್ತಾವೆಯೋ ಅಲ್ಲಿ ಕಾರಣ ಶುದ್ಧ ಜ್ಞಾನ ಕೂಡ ತಿಳಿದು ಬರ್ತಿದೆ. ತತ್ಕಾಲ ಶ್ರದ್ಧೆ ಪ್ರತೀತಿ ಆಗುತ್ತದೆ. ಈ ಮಾತು ಇದೆ. ತತ್ಕಾಲ ಅರ್ಥಾತ್ ಅದೇ ಕಾಲದೊಳಗ ಪ್ರತೀತಿ ಆಗ್ತಿದೆ. ಅಲ್ಲಿ ಬಂತಲ್ಲ, ಎಲ್ಲಿ ಹಾಸನದೊಳಗ ಪ್ರತೀತಿ ಆಗ್ತಿದೆ. ಬಹಳ ಒತ್ತು ಕೊಟ್ಟಿತ್ರಿ ಅದರ ಮೇಲೆ. ಪ್ರತೀತಿ ಆಗ್ತಿದೆ. ಆದ್ರ ಆ ಶ್ರದ್ಧಾಗುಣದ ಪರ್ಯಾಯ ಸಮ್ಯಕ್ ಜ್ಞಾನದ ಕಾರಣದಿಂದ ಶುದ್ಧ ಆಗಿಲ್ಲ. ಇದರಿಂದ ತಿಳಿದು ಬರ್ತಿದೆ ಜ್ಞಾನದ ದೋಷ ಇರುವುದರಿಂದ ಶ್ರದ್ಧೆಯೊಳಗೆ ವಿಪರೀತತೆ ಬಂದಿಲ್ಲ, ವಿಪರೀತ ಶ್ರದ್ಧೆಯ ಕಾರಣದಿಂದ ಜ್ಞಾನದಲ್ಲಿ ದೋಷ ಬಂದಿಲ್ಲ. ಈ ಎರಡೂ ಸದೋಷನ ಮೊದಲಿನಿಂದ ಇದ್ದಾವೆ. ಯಾವಾಗ ಅವುಗಳಲ್ಲಿನ ದೋಷ ಹೊರಟು ಹೋಗ್ತಿದೆಯೋ ಆವಾಗ ಕೂಡ ಒಂದರ ಕಾರಣದಿಂದ ಇನ್ನೊಂದರೊಳಗಿನ ದೋಷ ಹೋಗುವುದಿಲ್ಲ. ಅದಕ್ಕೆ ಕಾರಣ ಧ್ರುವ ನ್ಯಾಯಕ ತತ್ವದ ಆಶ್ರಯ ಮಾಡುವುದರಿಂದನ ಅದ ಶುದ್ಧ ಆಗ್ತಿದೆ ಅಥವಾ ಅದರೊಳಗಿನ ದೋಷ ಹೊರಟು ಹೋಗ್ತಿದೆ. ಯಾವುದರೊಳಗಿಂದ ಜ್ಞಾನನೂ ಧ್ರುವ ನ್ಯಾಯಕ ತತ್ವದ ಆಶ್ರಯ ಮಾಡಿ ಸಮ್ಯಕ್ ರೂಪ ಆಯಿತು. ದರ್ಶನನು ಧ್ರುವ ನ್ಯಾಯಕ ಅಥವಾ ಧ್ರುವ ದರ್ಶನ ಸ್ವರೂಪಿ ಆತ್ಮನ ಆಶ್ರಯ ಮಾಡಿ ಶುದ್ಧ ದರ್ಶನ ರೂಪ ಆಯಿತು. ಹಾಗೆ ಇಲ್ಲ, ಒಂದು ಗುಣದ ಕಾರಣದಿಂದ ಇನ್ನೊಂದು ಗುಣದೊಳಗೆ ನಿರ್ಮಲತೆ ಬರುವುದಿಲ್ಲ ಅಂಥೇಳನ ಇಲ್ಲಿ ಶ್ರದ್ಧಾ ಜ್ಞಾನ ಚಾರಿತ್ರ ಮೂರೂ ಏಕಕಾಲಕ್ಕ ವಿಪರೀತತೆಯನ್ನು ಬಿಟ್ಟು ಯಥಾರ್ಥತೆಯನ್ನು ಅಂಗೀಕಾರ ಮಾಡಿದರನು ಕೂಡ ಮೂರರೊಳಗಿನ ಶುದ್ಧಿಯೊಳಗ ತರತಮತೆ ಇರ್ತಿದೆ. ಯಾಕೆ ಅಂತಂದ್ರೆ ಒಂದರ ಕಾರಣದಿಂದ ಒಂದು ಇಲ್ಲ. ಒಂದು ಗುಣದ ಕಾರಣದಿಂದ ಇನ್ನೊಂದು ಗುಣದ ಕಾರ್ಯ ಆಗುವುದಿಲ್ಲ ಅಂದಮೇಲೆ, ಅಥವಾ ಒಂದು ಗುಣದ ಶುದ್ಧ ಕಾರ್ಯದ ಕಾರಣದಿಂದ ಇನ್ನೊಂದು ಗುಣದಲ್ಲೇ ಶುದ್ಧ ಕಾರ್ಯ ಆಗುವುದಿಲ್ಲ ಅಂದ ಮೇಲೆ ಆ ಭಿನ್ನ ಯಾವ ಪರಮಾತ್ಮ ದಶೆಗೆ ಪ್ರಾಪ್ತವಾಗಿರುವಂಥ ಅರ್ಹಂತ ಆದಿದೇವ ಅಥವಾ ಸಿಮಂದರ ಸ್ವಾಮಿ ಇದ್ದಾರೋ ಅವರು ಶುದ್ಧ ಪರ್ಯಾಯವನ್ನು ನೋಡಿ, ಅವರು ಪರಿಪೂರ್ಣ ಪರ್ಯಾಯವನ್ನು ನೋಡಿ, ಅವರು ಪರಮಾತ್ಮ ದಶೆಯನ್ನು ನೋಡಿ ನಮಗೆ ಸಮ್ಯಕ್ ದರ್ಶನ ಹೇಗಾಗೋ ಸಾಧ್ಯ ಇದೆ? ಯಾವ ಜೀವಕ್ಕೆ ಆ ಪರಮಾತ್ಮನ ಪೂರ್ಣ ಶುದ್ಧ ಪರ್ಯಾಯದ ಕಾರಣದಿಂದ ಇಲ್ಲಿ ಆಂಶಿಕ ಶುದ್ಧಿಯ ಪ್ರಕಟತೆ ಆಗುವ ಹಾಗೆ ವಸ್ತು ಪರಾಧೀನ ಇಲ್ಲ. ವಸ್ತು ಸ್ವಯಂ ಮೂರು ಕಾಲದಲ್ಲೂ ಸ್ವಾಧೀನ ಇದೆ. ಇನ್ನು ನಮ್ಮ ದಶೆಗೆ ಬಂದ್ರೆ ಕರ್ಮದ ಉದಯದ ಕಾರಣದಿಂದ ವಿಕಾರ ಆಗುವುದಿಲ್ಲ. ದರ್ಶನ ಮೋಹನೀಯದ ಉದಯದ ಕಾರಣದಿಂದ ವಿಪರೀತ ಶ್ರದ್ಧೆ ಆಗುವುದಿಲ್ಲ. ಚಾರಿತ್ರ ಮೋಹದ ಕಾರಣದಿಂದ ರಾಗದ್ವೇಷಾದಿಗಳ ಸಮ್ಯಕ್ ದೃಷ್ಟಿ ಜೀವನಿಗೆ ಆಗುವುದಿಲ್ಲ.
ಯಾಕೆ ಅಂತಂದ್ರೆ ಎರಡು ದ್ರವ್ಯದೊಳಗ ಕಾರಣ ಕಾರ್ಯ ಸಂಭವಿಸುವುದಿಲ್ಲ. ಕಾರಣ ಎಲ್ಲಿ ಇರ್ತಿದೆ ಅರ್ಥಾತ್ ಹಾಗಾದ್ರೆ ಒಂದು ತ್ರಿಕಾಲಿ ಶುದ್ಧ ಕಾರಣ ಪ್ರತಿಯೊಂದು ಗುಣಕ್ಕೆ ಸಂಬಂಧಿಸಿದ ಹಾಗೆ ಒಳಗಡೆ ವಿದ್ಯಮಾನ ಇರುವೊಳದೊಳಗ ಅಶುದ್ಧ ಕಾರ್ಯ ಯಾಕಾಗ್ತಾ ಇದೆ? ಕಾರಣ ಏನು ಅಶುದ್ಧ ಇಲ್ರಿ, ಒಳಗಡೆ ಕಾರಣ ಅಶುದ್ಧ ಇಲ್ಲ. ಕಾರಣ ಶುದ್ಧ ಜ್ಞಾನ, ಕಾರಣ ಶುದ್ಧ ದರ್ಶನ, ಕಾರಣ ಶುದ್ಧ ಶ್ರದ್ಧೆ, ಕಾರಣ ಶುದ್ಧ ವೀತರಾಗ ಭಾವ, ಕಾರಣ ಶುದ್ಧ ನಿರಾಕುಲ ಶಾಂತಿ. ಇವೆಲ್ಲ ಒಳಗೆ ಇರುವೆಳೆದೊಳಗ ಕಾರ್ಯ ಶುದ್ಧ ಯಾಕಾಗ್ತಾ ಇದೆ? ಅದರದ ಉತ್ತರ ಅತ್ಯಂತ ಸರಳ ಇದೆ. ಈ ಕಾರ್ಯ ಎಲ್ಲಿ ಆಗಬೇಕಾಗಿದೆಯಲ್ಲ ಅದರ ದೃಷ್ಟಿ ಅದರ ಕಡೆಗೆ ಇಲ್ಲ. ಯಾವುದರ ಕಡೆಗೆ? ಕಾರಣ ಶುದ್ಧತೆಯ ಕಡೆಗೆ ಇಲ್ಲ. ಅದರ ದೃಷ್ಟಿ ಜಡದ ಮೇಲೆ ಇದೆ, ಅದರ ದೃಷ್ಟಿ ಅನ್ಯದ ಮೇಲೆ ಇದೆ. ಜ್ಞಾನದ ದೃಷ್ಟಿ ಪರದ ಮೇಲೆ ಇರುವ ಕಾರಣ ಆ ಪರಕ್ಕೆ ಸಂಬಂಧಿಸಿದ ಹಾಗೆ ಏನಿಲ್ಲ ಅಂದ್ರೆ ಸುಖ ದುಃಖ ಅನುಕೂಲ ಪ್ರತಿಕೂಲ ಇಷ್ಟ ಅನಿಷ್ಟ ಅದು ತಿಳಿತಿದೆ. ಮಾತನ ಹೀಗಿದೆ. ಅದರ ಸಲುವಾಗಿ ರತ್ನಕರಂಡ ಶ್ರಾವಕಾಚಾರದ ಭಾವನಾಧಿಕಾರದೊಳಗೆ ಬರ್ತಿದೆ. ಧರ್ಮಧ್ಯಾನದ ಸಲುವಾಗಿ ಜೀವನಿಗೆ ಮೊದಲು ಮಾಡಬೇಕಾಗೋದ ವಚನದ ಪ್ರವೃತ್ತಿಯನ್ನು ಕಮ್ಮಿ. ತಮ್ಮಲ್ಲಿ ಅಂತೂ ಇಲ್ಲನಲ್ಲ, ನಾನೇ ಮಾತಾಡ್ತೇನೆ. ವಚನದ ಪ್ರವೃತ್ತಿಯನ್ನು ಕಮ್ಮಿ ಮಾಡೋದು. ವಚನದ ಪ್ರವೃತ್ತಿ ಕಮ್ಮಿ ಆದ ನಂತರ ಪರಸ್ಪರರದ ಪರಿಚಯ ತಾನಾಗೇನೆ ನಿಂತು ಹೋಗ್ತಿದೆ. ಪರಸ್ಪರದಲ್ಲಿ ಎಷ್ಟು ಪರಿಚಯ ಬೆಳೀತಿದೆಯಲ್ಲ ಅಷ್ಟು ಜೀವನಿಗೆ ಪರದೊಳಗಿನ ರುಚಿ ದೃಢ ಆಗುತ್ತಿದೆ. ಸ್ವದ ಕಡೆಗೆ ರುಚಿ ನಿರ್ಮಾಣ ಆಗುವ ಸಲುವಾಗಿ ಅವಕಾಶ ಇಲ್ಲ. ಅಂಥೇಳಿನ ಆತ್ಮಕಲ್ಯಾಣದ ಅಭಿಲಾಷಿ ಇರುವಂಥ ನಮ್ಮ ಪೂರ್ವಜರ ಅವರ ಕ್ರಮದಿಂದ ಬಾಹ್ಯದ ಸಂಯೋಗವನ್ನು ಬಿಡ್ತಾ ಅರೆ ದೂಷಿತ ಸ್ಥಾನದೊಳಗೆ ಧರ್ಮಧ್ಯಾನ ಆಗುವುದಿಲ್ಲ ಅನ್ನುವ ಮಾತನ್ನು ಹಿಂದೆ ತೋರಿಸಿದ್ದಿತ್ರಿ ಸಂಸ್ಥಾನ ವಿಜಯ ಧರ್ಮಧ್ಯಾನದೊಳಗೆ. ಅದರ ಸಲುವಾಗಿನ ಭಾವನಾಧಿಕಾರ ಓದೋಣ ಅಂಥೇಳಿ ಹೇಳಿದ್ದಿತ್ತು. ಓದಬೇಕ್ರಿ. ಧರ್ಮಧ್ಯಾನದ ಮಾತು ಓದ್ರಿ, ಅರ್ಥರೌದ್ರ ಧ್ಯಾನದ ಮಾತು ಓದ್ರಿ. ಒಟ್ಟಿನಲ್ಲಿ ಭಾವನಾ ಅಧಿಕಾರದೊಳಗೆ ಬರುವಂಥ ವಿಷಯ ಅವರೇ ಹೇಳುವ ಪ್ರಕಾರ, ಸದಾ ಸುಖದಾಸ್ಜಿ ಹೇಳುವ ಪ್ರಕಾರ ಏನ ಭಾವನಾ ಭವನಾಶಿ. ಒಂದು ಭಾವನೆಯಿಂದನ ಭವಗಳ ನಾಶ ಆಗುವುದು ಇದೆ. ಮತ್ತು ಆ ಭಾವನೆಗೆ ದೂಷಿತ ಸ್ಥಾನ, ದುಷ್ಟ ಜನರ ಸಂಗತಿ ಅಲ್ಲಿ ಬಹಳಷ್ಟು ಪ್ರಕಾರದಿಂದ ಹೇಳಿದ್ದಾರೆ. ಭಾವನಾ ಶುದ್ಧ ಆಗಬೇಕಾದ್ರೆ, ಧರ್ಮ ಧ್ಯಾನ ಆಗಬೇಕಾದ್ರೆ, ಪರಿಣಾಮದೊಳಗೆ ವಿಶುದ್ಧಿ ಬರಬೇಕಾದ್ರೆ ನಮ್ಮ ಪೂರ್ವಜರ ಅಂಥೇಳನ ನಿವೃತ್ತಿಮಯ ಜೀವನ ಮಾಡ್ತಾ ಇದ್ರು. ನಮ್ಮ ಭಾರತೀಯ ಪರಂಪರೆಯೊಳಗೆ ಕೂಡ ನಿವೃತ್ತಿ 60 ವರ್ಷಕ್ಕೆ ಕರೆಯೋಕ್ಕಾಗಂತೂ ಕೊಟ್ಟೇ ಕೊಡ್ತಿದ್ದಾರೆ. ಆ ನಿವೃತ್ತಿಯೊಳಗೆ ಏನು ಮಾಡುವುದಿದೆ? ಆ ನಿವೃತ್ತಿಯೊಳಗ ಇಹಲೋಕಕ್ಕೆ ಸಂಬಂಧಿಸಿದ ಅಥವಾ ಶರೀರಕ್ಕೆ ಸಂಬಂಧಿಸಿದ ಅಥವಾ ಸಂಸಾರ ಶರೀರ ಭೋಗಗಳಿಗೆ ಸಂಬಂಧಿಸಿದ ಯಾವ ಮುಕ್ತ ಬಿಡಲಾದಂಥ ಪರಿಣಾಮಗಳಿದ್ದು ಅವುಗಳನ್ನು ಸಂಕುಚಿತ ಮಾಡುವುದು. ಎಷ್ಟು ಬೇಕಿತ್ತು ಅಷ್ಟು ಬಿಟ್ಟಾಯಿತು, ಏನು ಮಾಡಬೇಕಾಗಿತ್ತು ಅದನ್ನು ಮಾಡಾಯಿತು. ಇನ್ನು ಮೇಲೆ ಪುನಃ ತನ್ನ ಉಪಯೋಗವನ್ನು ಸಂಕುಚಿತ. ಮೃತ್ಯು ಮಹೋತ್ಸವ ಪಾಠದೊಳಗೆ ಬಂತಲ್ಲ,
ಈ ತನಕ ಈ ಶರೀರಕ್ಕೆ ವಸ್ತ್ರ ಒಡವೆ ಬೇಕಾದ ಹಾಗೆ ಆಹಾರ ಪಾನೀಯಗಳನ್ನು ಒದಗಿಸಿ ಇಲ್ಲಿಯವರೆಗೆ ಸಾಕಿದ್ದಾಯಿತು. ಇನ್ನು ಇದರದ್ದು ಉಪಯೋಗ ಸಂಯಮದ ಸಲುವಾಗಿ ಮಾಡಿ ಅಂಥೇಳಿ ಅಲ್ಲಿ ಹೇಳಿದರೆ, ಯಾವಾಗ ಮಾಡೋದ ಸಂಯಮದ ಸಲುವಾಗಿ? ಅರೆ ಕ್ರಮದಿಂದ ರುಚಿ ಬಿಟ್ಟು ಕೊಡೋದು. ಸಂಯೋಗ ಬೆಳೀತಿದ್ದೀರಿ, ಸಂಯೋಗ ಬೆಳೀತಿದ್ದೇನೆ. ಮಗ ಒಬ್ಬ ಇರ್ತಾನೆ, ಆಮೇಲೆ ಸೊಸೆ ಬರ್ತಾಳೆ, ಆಮೇಲೆ 1 2 4 ಮೊಮ್ಮಕ್ಕಳು ಬರ್ತವೆ. ಸಂಯೋಗ ಬೆಳೀತಿದೆ. ಆದರೆ ಸಂಯೋಗ ಬುದ್ಧಿಯನ್ನು ಹತೋಟಿಯೊಳಗೆ ತಂದುಕೊಳ್ಳೋದ, ಪರಿಮಿತಿಯೊಳಗೆ ತಂದುಕೊಳ್ಳೋದ ಮನುಷ್ಯನಾದವನ ಅಥವಾ ಕಲ್ಯಾಣಾಭಿಲಾಷಿಯ ಅಥವಾ ಈ ಭವವನ್ನು ಬಿಡಲೇಬೇಕಾದಂಥ ಪ್ರಸಂಗ ಅನಿವಾರ್ಯ ಇರುವುದರಿಂದ ಅದರ ಸಲುವಾಗಿ ಸಿದ್ಧತೆ ಮಾಡುತ್ತಿದೆ. ಯಾವುದರ ಸಲುವಾಗಿ? ಭವ ಬಿಡುವ ಸಮಯದಲ್ಲಿ ತೀವ್ರ ದುಃಖ ಆಗಬಾರದು. ಮೋಹ ಸ್ನಿಗ್ಧತೆ ಅಧಿಕ ಇತ್ತು ಅಂತಂದ್ರೆ ತೀವ್ರ ದುಃಖ ಆಗೋದನ್ನರಿ. ಅಪ್ಪಾಜಿ ದೃಷ್ಟಾಂತ ಹೇಳ್ತಿದ್ರು, ಯಾವ ಪ್ರಕಾರ ಗಟ್ಟಿಯಾದಂಥ ಬಟ್ಟೆಯನ್ನು ಅರಿಯುವ ವೇಳೆದೊಳಗೆ, ಇಬ್ಬಾಗ ಮಾಡುವ ವೇಳೆದೊಳಗೆ ಅದರದ್ದು ಸದ್ದಾಗ್ತಿದೆ. ಶೀರ್ಣ ಆಗಿತ್ತು ಅಂತಂದ್ರೆ ಅದರದ್ದು ಯಾವ ಸದ್ದ. ಅದೇ ಪ್ರಕಾರ ಉಪಯೋಗದೊಳಗಿನ ಮಮತೆ, ಈ ಲೋಕಕ್ಕೆ ಸಂಬಂಧಿಸಿದ ಹಾಗೆ ರಾಗ ಸ್ನಿಗ್ಧತೆ ಕಮ್ಮಿ ಆಗದೆ ಹೋದ್ರೆ, ಸ್ವಾಧ್ಯಾಯ ಅಂತೂ ಬಹಳ ಮಾಡಿದೀವ್ರಿ. ಎಲ್ಲ ಅನುಯೋಗಗಳನ್ನು ಅಲ್ಪ ಸ್ವಲ್ಪ ಪ್ರಮಾಣದಿಂದ ತಿಳಿದೆವು. ಚರಣಾನುಯೋಗ ತಿಳಿದೆವು, ಕರ್ಣಾನುಯೋಗ, ಈ ಲೋಕದ ರಚನೆ, ಸ್ವರ್ಗಗಳು ಎಲ್ಲಿದ್ದಾವೆ, ನರಕಗಳು ಎಲ್ಲಿದ್ದಾವೆ, ನರಕದ ವಿಸ್ತಾರ ಎಷ್ಟಿದೆ, ಮಧ್ಯಲೋಕದೊಳಗೆ ಏನೇನಿದೆ, ಇದನ್ನೆಲ್ಲ ತಕ್ಕ ಮಟ್ಟಿಗೆ ತಿಳಿದೇವಲ್ಲ. ದ್ರವ್ಯಾನುಯೋಗನೂ ತಿಳಿದೇವೆ, 6 ದ್ರವ್ಯ, 7 ತತ್ವ, ಜೀವ ಅಜೀವ, ಈ ಪ್ರಕಾರ ದ್ರವ್ಯಾನುಯೋಗನೂ ತಿಳಿದೇವೆ. ರಾಮಾಯಣ ಮಹಾಭಾರತ ಮೊದಲಾಗಿ, ಪೂರ್ವ ಪುರಾಣ ಉತ್ತರ ಪುರಾಣ ಮೊದಲಾಗಿ ಪ್ರಥಮಾನುಯೋಗವನ್ನು ಅಲ್ಪ ಸ್ವಲ್ಪ ತಿಳಿದೆವು. ಆದರೆ ಈ ಲೋಕಕ್ಕೆ ಸಂಬಂಧಿಸಿದ ಹಾಗೆ, ಈ ಭವಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ಸ್ಪಷ್ಟ ಹೇಳಿದರೆ, ಈ ಶರೀರ ಮತ್ತು ಶರೀರ ಸಂಬಂಧಿ ಜಡಚೇತನ ಪದಾರ್ಥಗಳಿಗೆ ಸಂಬಂಧಿಸಿದ ಹಾಗೆ ರಾಗ ಶಿಥಿಲ ಆಗಲಿಲ್ಲ, ಮೋಹದ ಹಿಡಿತ ಶಿಥಿಲ ಆಗಲಿಲ್ಲ ಅಂತಂದ್ರೆ ಮರಣ ಒಳ್ಳೇದಾಗೋದೇನೆ, ಎಂಥದ್ದಾಗೋದ್ರಿ? ಮೋಹದ ಹಿಡಿತ ಶಿಥಿಲ ಆಗಲಿಲ್ಲ ಅಂತಂದ್ರೆ ಮರಣ ಅತ್ಯಂತ ದುಃಖರೂಪ ಆಗುತ್ತೆ. ಮತ್ತು ಮರಣದ ಸಮಯದೊಳಗೆ ಯಾವ ಪ್ರಕಾರದ ಪರಿಣಾಮ ಇದೆ ಅಲ್ಲ, ಅದರ ಅನುಸಾರ ಭವಿಷ್ಯದ ಭವದಲ್ಲಿ ದುಃಖದ ತೀವ್ರತೆ ಅಥವಾ ಮಂದತೆ ಆಗೋದ್ರಿ. ಸುಖ ಅಂತೂ ಇಲ್ಲ, ಮುಂದಿನ ಭವದೊಳಗೆ ಏನು ಆಶೆ ಮಾಡುವ ಕಾರಣ ಇಲ್ಲ. ದುಃಖದೊಳಗೆ ತೀವ್ರತೆ ಅಥವಾ ಮಂದತೆ ಆಗೋದು ಯಾವ ಕಾರಣದಿಂದ? ಮರಣ ಸಮಯದೊಳಗೆ ಪರಿಣಾಮ ಎಂಥದ್ದಿರ್ತಿದೆಯಲ್ಲ ಅದರ ಕಾರಣದಿಂದ. ಆ ಕರ್ಮದೊಳಗೆ ಆ ಪ್ರಕಾರದ ತನ್ನಷ್ಟಕ್ಕೆ ತಾನೇ ಏನಾಗ್ತಿದೆ, ಬಲ ಬರ್ತಿದೆ ಅಥವಾ ನಿರ್ಬಲ ಆಗ್ತಿದೆ. ಇಲ್ಲಿ ನಮ್ಮದ ಈ ದೇಹ ಮತ್ತು ದೇಹಕ್ಕೆ ಸಂಬಂಧಿಸಿದ ಜಡಚೇತನ ಪದಾರ್ಥಗಳ ಕುರಿತಾಗಿ ಹಿಡಿತ ಸಡ್ಲಾಗಲಿಲ್ಲ ಅಂತಂದ್ರೆ ಕರ್ಮದೊಳಗೆ ಸಡಿಲತೆ ಹೇಗಾಗೋದ್ರಿ? ಇಲ್ಲಿ ತೀವ್ರ ಸ್ನಿಗ್ಧತೆ ಇತ್ತು, ಮಮತೆ ಮೋಹ ಅತ್ಯಂತ ಅಧಿಕ ಇತ್ತು. ಅರೆ ಒಳಗಡೆ ನೋಡ್ಕೊಳ್ಳೋದ್ರೆ ಆತ್ಮನ ಅನುಭೂತಿ ಸಲುವಾಗಿ ಯಾವ ಪ್ರಯತ್ನ ಮಾಡಬೇಕಾಗಿಲ್ಲ. ಆತ್ಮನ ಅನುಭೂತಿ ತತ್ವದ ನಿರ್ಣಯದಿಂದ, ಮೋಹದ ಮಂದತೆಯಿಂದ ತಾನಾಗೇ ಆಗ್ತಿದ್ದಾರೆ. ಅದರ ಸಲುವಾಗಿ ಯಾವ ವ್ಯಗ್ರತೆ ಬೇಡ. ವಿಕಲ್ಪ ಬಿಡ್ಲೋ ಎಂದು ಹೇಗೆ ಬಿಡಲಿ, ನಿರ್ವಿಕಲ್ಪ ಹೇಗಾಗಲಿ, ವಿಕಲ್ಪ ಬರೆದಿದ್ರೆ ಶೂನ್ಯನ ಅರೆ ವಿವಕ್ಷಾ ಕಥನ ಇರ್ತಿದೆ ಆಗಮದೊಳಗೆ. ವಿಕಲ್ಪ ಬರೋದಿಲ್ಲ, ಹೀಗೆ ಜೀವ ಇಲ್ಲವೇ ಇಲ್ಲರಿ. ವಿಕಲ್ಪ ಅಂದ್ರೆ ಮನುಷ್ಯನ ಕಾರಣ ಅಲ್ಲ, ಮನುಷ್ಯನ ಮಾಧ್ಯಮದಿಂದ ಆಗುವಂಥ ಜ್ಞಾನದ ಕಾರ್ಯ ಅಲ್ಲ. ವಿಕಲ್ಪ ಅಂದ್ರೆ ಮನಸ್ಸು ಇರಲೇ ಇಲ್ಲ ಈ ಮೊದಲ ಅನಂತ ಕಾಲದಲ್ಲಿ. ಹಾಗಾದ್ರೆ ನಿರ್ವಿಕಲ್ಪ ಇದ್ದೇನೆ ಜೀವ.
ಮನಸ್ಸಿನ ವಿಕಲ್ಪ ಅಂಥೇಳಿ ಹೇಳಿದ್ರಿ. ಆದ್ರೆ ಮನಸ್ಸಿಗೆ ಮಾತ್ರ ವಿಕಲ್ಪ ಇರೋದಿಲ್ಲ, ಜೀವದ ಪರಿಣಾಮ. ಅರೆ, ಜೀವದ ಪರಿಣಾಮದೊಳಗ ನಿರ್ವಿಕಲ್ಪತೆ ಬರಬೇಕಾದ್ರೆ ನಿರಾಕುಲ ಶಾಂತಿಯೊಳಗ ಪರಮ ತೃಪ್ತಿಯ ಅನುಭವ ಆಗೋದು ಒಂದೇ ಒಂದು ಉಪಾಯ ಇದೆ. ಹಾಗಾದ್ರೆ ಅದು ಆಗಬೇಕಾದ್ರೆ ಇಲ್ಲಿಂದ ಎದ್ದು ಅಲ್ಲಿ ಹೋಗ್ಲಿಕ್ಕೆ ಬರುವುದಿಲ್ಲರಿ. ಅದ ಕ್ರಮದಿಂದ ಏನು ಕ್ರಮ ಇದು ಯಾವುದೀಗ ಹಿಡಿದದ್ದು ಇದೆಯಲ್ಲ, ಅದಕ್ಕೂ ದೃಷ್ಟಾಂತ ಅಪ್ಪಾಜಿ ಹೇಳ್ತಿದ್ರು. ಮಗು ಒಂದು ಚಾಕು ಅಥವಾ ಬ್ಲೇಡ್ ತಗೊಂಡದ್ದು ಇದೆ, ಅದನ್ನ ತಕ್ಕೊಳ್ಳಿಕ್ಕೆ ಹೋದ್ರೆ ಅದು ಇನ್ನಷ್ಟು ಗಟ್ಟಿಯಾಗಿ ಹಿಡ್ಕೊಳ್ತಿದೆ. ಆಗ ಅದಕ್ಕೆ ಇನ್ನೊಂದು ಯಾವುದಾದ್ರೂ ಅದಕ್ಕೆ ಮನೋಹರವಾದಂಥದ್ದು ವಸ್ತುವನ್ನು ತೋರಿಸಿದ ನಂತರ ಅದನ್ನು ಹಿಡ್ಕೊಳ್ಳಿಕ್ಕೆ ಹೋಗಿ ಇದನ್ನು ತಾನಾಗೆ ಬಿಡ್ತಿದೆ. ಹಾಗೆ ಈ ಶರೀರಕ್ಕಿಂತ ಇಹಲೋಕದ ಜಡಚೇತನ ಪದಾರ್ಥಗಳಿಗಿಂತ ಅತ್ಯಂತ ಮಹಿಮಾನ್ವಿತ ನಮ್ಮ ಆತ್ಮ ಯಾವಾಗ ಕಾಣ್ತಾನೋ ಆವಾಗ ಈ ಕಡೆದ ಮಹಿಮಾ ತಾನಾಗೆ ಬಿಟ್ಟು ಹೋಗ್ತಿದೆ ರೀ. ಹಾಗಾದ್ರೆ ಅವನ ಮಹಿಮೆ ತಂದುಕೊಳ್ಳೋದಿದೆ. ವಿಕಲ್ಪ ಆಗ್ತಿದ್ರ ಆಗಲಿ, ವಿಕಲ್ಪ ಆಗದ ವಿನಃ ನಿರ್ವಿಕಲ್ಪತೆ ಬರೋದನ್ನೇ ಇಲ್ಲ. ಆದ್ರೆ ಆ ವಿಕಲ್ಪ ಎಂಥದ್ದು ಬೇಕು, ಆ ಮಹಿಮಾನ್ವಿತ ತ್ರಿಲೋಕದೊಳಗ ಪರಮ ಮಹಿಮಾನ್ವಿತ ಯಾವಾಗ ಆ ಅರೂಪಿ ಆತ್ಮನ ಕುರಿತು ಇದುವರೆಗೆ ವ್ಯಕ್ತ ಆಗಿಲ್ಲ, ಅವನ ಸ್ವರೂಪ ಜ್ಞಾನದೊಳಗೆ ಬಂದಿಲ್ಲ, ಅಂಥ ಅವ್ಯಕ್ತ ಆತ್ಮನ ಕುರಿತು ಪರಮ ಮಹಿಮೆ 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 ಬರ್ತಾ ಹೋಗಬೇಕು. ಅದರ ಮಹಿಮೆ ಎಷ್ಟು ಬರ್ತಿದೆಯೋ ಅಷ್ಟು ಈ ದೇಹದ ಧನದ ತಿನ್ನೋದ ಭೋಗ ಉಪಭೋಗದ ಮಹಿಮೆ ತಾನಾಗೆ ಕಮ್ಮಿ ಆಗ್ತಿದೆ ರೀ. ಏನೋ ಒಂದು ತಿನ್ನೋದಿದೆ. ಅರೆ, ತಿನ್ನೋದಂತೂ ಹಸಿವೆಯ ಬಾಧೆಯನ್ನು ದೂರ ಮಾಡುವ ಸಲುವಾಗಿ ನಾವು ತಿನ್ನೋದಿದೆ ರೀ. ಆ ಹಸಿವೆಯ ಬಾಧೆ ದೂರ ಮಾಡುವ ಸಲುವಾಗಿ ತಿನ್ನೋದಿದೆ. ಅದರಲ್ಲಿ ರಸನೇಂದ್ರಿಯವನ್ನು ಪುಷ್ಟ ಮಾಡೋದಿಲ್ಲ ಒಂದು ಮಾತು. ಮತ್ತು ಹಸಿವೆ ತಣಿದ ನಂತರ ಕೂಡ ಆ ರಸನೇಂದ್ರಿಯ ಏನಿದೆಯಲ್ಲ ಅದು ಇನ್ನೂ ತಿಂತಾನೇ ಇರ್ತಿದೆ. ಹಾಗಾದ್ರೆ ಇಲ್ಲಿ ತಿನ್ನೋದು ಯಾವುದರ ಸಲುವಾಗಿ? ರುಚಿ ಆ ವಸ್ತುವಿನ ಕಡೆಗಿರೋ ವೇಳೆದೊಳಗ ಈ ತಿನ್ನುವ ವಸ್ತು ರುಚಿಕರಣ ಇರ್ತಿದೆ. ಈ ದೃಷ್ಟಿಕೋನದಿಂದ ನೋಡಿದ್ರೂ ಕೂಡ ಇದು ರುಚಿಕರಣ ಇರ್ತಿದೆ ರೀ. ಅದರದ್ದು ಒಂದು ಸಮಯ ಗೌನ ಮಾಡಿ ವಿಚಾರ ಮಾಡಿದ್ರೆ ಈ ತಿನ್ನುವ ವಸ್ತು ಕೂಡ ರುಚಿಸುವಂಥದ್ದನ್ನೇ ಇರ್ತಿದೆ, ರುಚಿಸುವಂಥದ್ದನ್ನು ಇರ್ತಿದೆ, ಆರೋಗ್ಯಕ್ಕೆ ಅನುಕೂಲ ಆಗುವಂಥದ್ದನ್ನು ಇರ್ತಿದೆ. ಯಾವಾಗ ರಸನೇಂದ್ರಿಯ ಅಧಿಕ ಚಪಲ ಆಗಲಿಲ್ಲ ಅಂತಂದ್ರೆ ಅದಕ್ಕೆ ಎಲ್ಲದಕ್ಕೂ ಅರ್ಥ ಇದೆ. ನಾವು ಮಾಡಬೇಕಾದಂಥ ಕರ್ತವ್ಯವನ್ನ ಅರೆ ಅಲ್ಲಿ ಮಹಾಭಾರತದೊಳಗ ಶ್ರೀಕೃಷ್ಣ ಅರ್ಜುನಿಗೆ ಹೇಳ್ತಾನೆ, ನೀ ಫಲದ ಅಪೇಕ್ಷೆ ಮಾಡಬೇಡ, ಕರ್ತವ್ಯ ಮಾಡು. ಶ್ರೀಕೃಷ್ಣ ಹೇಳ್ತಾನ್ರಿ, ನೀ ಫಲದ ಅಪೇಕ್ಷೆ ಮಾಡಬೇಡ. ಹಾಗಾದ್ರೆ ಇದು ಮೂಲ ಮಾತು ಇದೆ ರೀ. ಹಾಗಾದ್ರೆ ತತ್ವಜ್ಞಾನದ ಫಲ ಏನ? ತತ್ವಜ್ಞಾನದ ಫಲ ಸಮ್ಯಕ್ ಜ್ಞಾನ. ಸಮ್ಯಕ್ ಜ್ಞಾನದ ಫಲ ಏನ? ಸಮ್ಯಕ್ ಜ್ಞಾನದ ಫಲ ಕೇವಲ ಜ್ಞಾನ. ಕೇವಲ ಜ್ಞಾನದ ಫಲ ಏನ? ಸಾದಿ ಅನಂತ ಕಾಲದವರೆಗೆ ಶಾಶ್ವತ ಸುಖ. ಇದು ಹೇಳಿದರ್ರಿ. ಅಂದ್ರೆ ಇದನ್ನು ಮಾಡುವುದರಿಂದ ಈ ಫಲ ಸಿಗ್ತಿದೆ ಇದು ಹೇಳಿದರು. ನೀನು ಯಾವುದೇ ಪ್ರಕಾರದಿಂದ ಈ ಕಾರ್ಯ ಮಾಡುವುದರಿಂದ ನಿನ್ನ ಕಾರ್ಯ ನಿಷ್ಫಲ ಆಗುವುದಿಲ್ಲ, ಇಂಥ ಉತ್ತಮೋತ್ತಮ ಫಲಗಳು ಸಿಗ್ತವೆ. ಹೀಗೆ ಹೇಳಿದ ನಂತರ ಕಾರ್ಯ ಮಾಡೋಕ್ಕಿಂತ ಮೊದಲನೇ ನಾವು ಫಲದ ಅಪೇಕ್ಷೆ ಮಾಡ್ತೇವೆ. ಅದರಿಂದ ಏನಾಗ್ತಿದೆ? ಅದರಿಂದ ನಮ್ಮ ಕಾರ್ಯ ಮಾಡುವಂಥ ಸಾಮರ್ಥ್ಯ ಎಲ್ಲ ನಿರರ್ಥಕ ಹೋಗ್ತಿದೆ. ಫಲ ಅಂತೂ ಸಿಕ್ಕೋದಿಲ್ಲ. ಅಪೇಕ್ಷೆ ಮಾಡಿದರೆ ಕಾರ್ಯ ಮಾಡಬೇಕಲ್ಲ. ಬೀಜ ಬಿತ್ತದ ವಿನಃ ಆ ಬೆಳೆ ಬರೋ ಸಾಧ್ಯ ಇಲ್ಲ. ಅದು ಫಸಲು ಬಂದ ನಂತರ ಕೂಡ ಅದನ್ನು ಯೋಗ್ಯ ಕಾಲಕ್ಕೆ ಅದರದೇನು ಕಟಾಯಿ ಏನು ಮಾಡಬೇಕು ಅದನ್ನು ಮಾಡದ ವಿನಃ ಆ ಧಾನ್ಯ ನಮಗೆ ಲಭಿಸೋದು ಸಾಧ್ಯ ಇಲ್ಲ. ಹಣ್ಣು ಇದ್ರೆ ಆ ಹಣ್ಣು ಪಕ್ವಾದ ನಂತರ ಅದನ್ನು ಬಿಡಿಸಿ ಅದನ್ನು ಯೋಗ್ಯ ಸಮಯದೊಳಗ ಸೇವನೆ ಮಾಡೋದು ಅವಶ್ಯಕ ಇದೆ ಅಲ್ಲ.
ಆ ಪ್ರಕಾರ ಕರ್ತವ್ಯ ಮೊದಲು ಮಾಡುವುದಿದೆ. ಕರ್ತವ್ಯ ಏನಿದೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಕರ್ತವ್ಯ ಅಂತ ಹೇಳಿ ಹೇಳಿದರು. ವ್ಯವಹಾರ ನಿಶ್ಚಯದ ಕಥನ ವ್ಯವಹಾರ. ಹಾಗಾದ್ರೆ ನಿಶ್ಚಯ ಏನ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದ ಆಧಾರನಾದಂತಹ ಶುದ್ಧಾತ್ಮನನ್ನ ತಿಳಿ, ನಿಜಾತ್ಮನನ್ನ ತಿಳಿ. ನೀನು ದೇಹವನ್ನು ತಿಳಿತಾ ಇದ್ದಿ, ಆ ವಚನವನ್ನು ತಿಳಿತಾ ಇದ್ದಿ, ಯಾರು ಹೇಗೆ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದಿ, ಅವರು ಹಾಗೆ ಯಾಕೆ ಮಾಡಿದ್ರು ಅಂಥೇಳಿ ವಿಕಲ್ಪ ಮಾಡ್ತಾ ಇದ್ದಿ, ಹಾಗೆ ಮಾಡಬಾರ್ದು ಅಂಥೇಳಿ ಜಡ್ಜ್ಮೆಂಟ್ ಕೊಡ್ತಾ ಇದ್ದಿ. ಅದರಿಂದ ನಿನ್ನ ಕಾರ್ಯ ಆಗೋದಿಲ್ಲ. ನಿನ್ನನ್ನು ನೀ ತಿಳಿ, ನಿನ್ನನ್ನು ನೀನು ತಿಳಿ ಅನ್ನೋ ಒಂದೇ ಒಂದು. ಅರೆ ನೀನು ಇಂಥವಿದ್ದೆ, ಎಂಥವ? ನಿನ್ನನ್ನು ನೀನು ತಿಳಿದೆ ಅಂತಂದ್ರೆ ಲೋಕದ ಶಿಖರದ ಮೇಲೆ ಹೋಗಿ ಶರೀರಿಯಾಗಿ ಅನಂತ ಕಾಲದವರೆಗೆ ನಿನ್ನಲ್ಲೇ ನೀನು ಪರಮ ತೃಪ್ತಾಗುವಂಥವಿದ್ದೀಯಪ್ಪ. ಹೀಗೆ ಹೇಳಿದರೆ, ಆದರೆ ನನ್ನನ್ನು ನಾನು ತಿಳಿಯುವ ಸಲುವಾಗಿ ನಾನು ಯಾವ ಉದ್ಯಮ ಮಾಡ್ತಾ ಇದ್ದೇನೆ, ಆ ಉದ್ಯಮದೊಳಗೆ ವ್ಯಗ್ರತೆ ಎಷ್ಟಿದೆ. ಶಾಂತ ಚಿತ್ತನು ನಿರ್ವಿಕಲ್ಪನು. ಏನ? ನೀ ಶಾಂತ ಚಿತ್ತ, ನಿನ್ನ ಚಿತ್ತ ಶಾಂತ ಆಗಲಿ. ಯಾವುದ್ರದ್ದು ಅಪೇಕ್ಷೆ ಬೇಡ. ಹೋಗ್ತಿದೆಯಲ್ಲ ಹೋಗ್ಲಿ, ಪ್ರಾಪ್ತ ಆಗೋದಿದೆಯಲ್ಲ ಆಗಲಿ, ಇನ್ನೂ ಆಗ್ತಾ ಇಲ್ಲಲ್ಲ ಇಲ್ಲ. ಏನು ಹೋಗ್ತಾ ಇದೆ? ಜೀವನ ಹೋಗ್ತಾ ಇದೆ. ಏನು ಪ್ರಾಪ್ತ ಆಗಬೇಕಾಗಿದೆ? ಆತ್ಮನ ಉಪಲಬ್ಧಿ ಆಗಬೇಕಾಗಿದೆ, ಪರಮ ಶಾಂತಿಯ ಪ್ರಾಪ್ತಿ ಆಗಬೇಕಾಗಿದೆ. ಪ್ರಾಪ್ತಿ ಆಗೋದಂದ್ರೆ ಏನು? ಶಾಂತಿಯ ಪ್ರಾಪ್ತಿ ಆಗೋದಂದ್ರೆ ಏನ್ರಿ? ನಾವು ಸ್ವಯಂ ಶಾಂತ ಆಗೋದಿದೆ ಸುಧಾತಾಯಿ. ಶಾಂತಿಯ ಪ್ರಾಪ್ತಿ ಆಗುವ ಸಲುವಾಗಿ ಏನು ಮಾಡೋದ? ಏನು ಮಾಡೋದು? ಸ್ವಯಂ ಶಾಂತ ಆಗೋದ್ರೆ ಅಶಾಂತಿಯನ್ನು ಬಿಟ್ಟು ಬಿಡೋದಿದೆ. ಅದಕ್ಕೆ ಉಪಾಯ ಅತ್ಯಂತ ಕಠಿಣ ಆಗಿದೆ. ಆದರೆ ಅದರಂಥ ಸುಲಭಕ್ಕಾಗಿ ಯಾವುದು? ವಿಕಲ್ಪ ಆಗ್ತಿದೆ, ವಿಕಲ್ಪ ಆಗ್ತಿದೆ. ಮಾಡಬೇಡ ವಿಕಲ್ಪ. ಶಾಂತ ಇರಲ್ಲ. ಅವ್ರು ಹಾಗಿದ್ದಾರೆ, ಇವರು. ನೀನು ಅವ್ರ ಕಡೆ ನೋಡಬೇಡ. ಒಂದೇ ಮಾತಿದೆ, ಯಾವುದರಿಂದ ನನಗೆ ಸ್ವಂತಕ್ಕೆ ದುಃಖ ಆಗ್ತಿದೆಯೋ ಆ ಕಾರ್ಯವನ್ನು ಸ್ವಯಂ ನಾನು ಬಿಟ್ಟುಕೊಡೋದಿದೆ ರೀ. ಆ ಕಾರ್ಯ ಬಿಟ್ಟ ನಾವೇನು ಮಾಡ್ತೇವೋ ಆ ವಸ್ತುವಿನಲ್ಲಿ ಬದಲಾವಣೆಯನ್ನು ಬಯಸ್ತೇವೆ. ಅದು ಹಾಗೆ ಆಗುವುದಿಲ್ಲ. ಸಮ್ಯಕ್ ದರ್ಶನಕ್ಕೆ ಸಮಯ ಬೇಕಾಗಿಲ್ಲ. ಸಮ್ಯಕ್ ದರ್ಶನಕ್ಕೆ ಪುರುಷಾರ್ಥ ಬೇಕಾಗಿದೆ. ಏನು ಪುರುಷಾರ್ಥ? ಯಾವುದು ಹೇಗಿದೆಯೋ ಹಾಗೆ ತಿಳಿಯುವ ಪುರುಷಾರ್ಥ. ಅದರಲ್ಲಿ ಏನೂ ಮಾಡೋದಿಲ್ಲ. ಏನೂ ಶರೀರ ವೃದ್ಧ ಆಯಿತು, ರೋಗಿ ಆಯಿತು, ಆತ್ಮನಿಗೇನಾಯ್ತು? ಆತ್ಮನಿಗೆ ಏನಾಗ್ತಿದೆ ಹೇಳ್ರಿ. ಇಲ್ಲಿ ಆಗಮದ ಎದುರಿಗೆ ಕೂತಿರುವ ವೇಳೆದೊಳಗೆ ಈಗಂತೂ ಶರೀರದೊಳಗೆ ಏನಾಗಿಲ್ಲರಿ. ಹಾಗಾದ್ರೆ ಬರೀ ವಿಚಾರ ಮಾಡೋದಿದೆ. ಶರೀರದೊಳಗೆ ಏನಾದರೂ ವೃದ್ಧಾಪ್ಯ ಬಂತು, ನಿಶಕ್ತಿ ಬಂತು, ರೋಗ ಬಂತು, ಭಿನ್ನವಿರುವಂತಹ ಮಕ್ಕಳ ಸೊಸೆಯಂದಿರ ಬೇರೆ ಯಾವುದೋ ರೀತಿಯಿಂದ ವರ್ತಿಸ್ತಾ ಇದ್ದಾರೆ. ಆದ್ರೆ ಅವರು ನಿನ್ನೊಳಗೆ ಏನಾದರೂ ಮಾಡ್ತಾ ಇದ್ದಾರೇನ? ಎಂಥ ಉತ್ಕೃಷ್ಟವಾದಂಥ ಮಾತ ಜ್ಞಾನಿಗಳು ಹೇಳಿದ್ದಾರೆ. ಯಾರಾದರೂ ನಿನ್ನ ಧನವನ್ನು ತೆಗೆದುಕೊಂಡು ಸುಖಿ ಆಗುತ್ತಿದ್ರ ಆಗಲಿ. ನಿನಗಂತೂ ಧನದಿಂದ ಸುಖ ಇಲ್ಲವೇ ಇಲ್ಲ. ಇದೆ ಅಂದ್ರೆ ಯಾರಾದರೂ ನಿನಗೆ ಒಡೆದು ಸುಖಿ ಆಗ್ತಿದ್ರ ಆಗಲಿ. ನಿನಗೆ ಬಡೆಯೋದು ಯಾರಿಂದನೂ ಸಾಧ್ಯ ಇಲ್ಲ. ನಿನ್ನ ಅರೂಪಿ ತತ್ವ ಇದ್ದಿ. ನಿನ್ನನ್ನೇ ಯಾರು ಒಡೆಯವರು? ಆಕಾಶವನ್ನು ಯಾವುದರಿಂದ ತುಂಡ ಮಾಡಬಹುದ್ರೆ? ಆಕಾಶ ಇದು ಖಾಲಿ ಪ್ರದೇಶ ಇದೆಯಲ್ಲ, ಇದು ಆಕಾಶ ದ್ರವ್ಯ ಇದೆ. ಇದನ್ನು ಯಾವುದರಿಂದ ತುಂಡ ಮಾಡಬಹುದು? ಇದರ ಮೇಲೆ ಅದೇ ಲೋಕದೊಳಗೂ ಕೂಡ ಲೋಕೋಕ್ತಿ ಇದೆ. ಗಾಳಿ ಗುದ್ದಿ ಕೈ ನೋಯಿಸಿಕೊಂಡ್ರು ಅಂಥೇಳಿ. ಗಾಳಿಗೇನು ಪೆಟ್ಟಾಗುವುದಿಲ್ರಿ. ಹಾಗೆ ಪರಪದಾರ್ಥಕ್ಕೆ ಸಂಬಂಧಿಸಿದ ಹಾಗೆ ನೀನು ದುಃಖಿ ಆಗುವುದನ್ನು ಬಿಡು. ನೀನು ದುಃಖಿ ಆಗುವ ಸಲುವಾಗಿ ಪರಪದಾರ್ಥ ಯಾವ ಕಾಲದೊಳಗನೂ ಕಾರಣ ಇಲ್ಲವೇ ಇಲ್ಲ. ಅಷ್ಟು ಸುಲಭ ಉಪಾಯ, ಸ್ವಾಧೀನ ಉಪಾಯ ಹೇಳಿದ್ರೂ ಕೂಡ ಎಷ್ಟು ಸುಲಭ. ಏನು
ಬೇಕಾಗಿಲ್ಲ, ದೇಹ ಸಾಮರ್ಥ್ಯ ಬೇಕಾಗಿಲ್ಲ, ಧನ ಬೇಕಾಗಿಲ್ಲ, ಪರಿವಾರ ಬೇಕಾಗಿಲ್ಲ, ಸಾಧರ್ಮಗಳು ಬೇಕಾಗಿಲ್ಲ, ಗ್ರಂಥ ಬೇಕಾಗಿಲ್ಲ, ಭಗವಂತ ಬೇಕಾಗಿಲ್ಲ. ಏನು ಬೇಕಾಗಿದೆ? ಒಂದು ಸಲ ದೃಢವಾಗಿ ನಿರ್ಣಯ ಮಾಡಬೇಕಾದ್ರೆ ಸತ್ಯವನ್ನು ತಿಳಿ. ನಿರ್ಣಯ ಮಾಡಬೇಕಾದ್ರೆ ಮೊದಲು ತಿಳಿಬೇಕಲ್ಲ, ಯಾರು ನನಗೆ ಏನು ಮಾಡ್ತಾ ಇದ್ದಾರೆ? ಶಾಂತ ಚಿತ್ತನು ನಿರ್ವಿಕಲ್ಪನು, ಆತ್ಮನೇ ನಿಜದಲ್ಲಿ ತೃಪ್ತನಿರು, ವ್ಯಗ್ರನಾಗದಿರು, ಕ್ಷುಬ್ಧನಾಗದಿರು. ಎಲ್ಲಿದೆ? ಯಾಕೆ ವ್ಯಗ್ರ ಆಗ್ತಾ ಇದ್ದಿ? ನೀನು ವ್ಯಗ್ರ ಆಗುವುದರಿಂದ, ಕ್ಷುಬ್ಧ ಆಗುವುದರಿಂದ ಯಾವ ಪರಪದಾರ್ಥದಲ್ಲಿ ಅಥವಾ ನಿನ್ನಲ್ಲೇ ಬದಲಾವಣೆ ಆಗ್ತೀರಿ? ಯಾವುದರ ಸಲುವಾಗಿ ವ್ಯಗ್ರ ಆಗ್ತಾ ಇದ್ದಿ? ನೀನು ವೃದ್ಧ ಆಗ್ತಾ ಇಲ್ಲ, ನಿನಗೆ ರೋಗ ಬಂದಿಲ್ಲ, ನೀನು ತುಂಡಾಗ್ತಾ ಇಲ್ಲ, ನಿನಗೆ ಮರಣ ಆಗ್ತಾ ಇಲ್ಲ. ವಸ್ತುವಿನ ಸ್ವರೂಪ ಎಷ್ಟು ಪರಮ ಸ್ಪಷ್ಟ, ಸುಖದ ಮಾರ್ಗ ಎಷ್ಟು ಪರಮ ಸ್ವಾಧೀನ, ವಿನಾಮೂಲ್ಯರೇ, ಯಾವ ಮೌಲ್ಯ ಕೊಡಬೇಕಾಗಿಲ್ಲ. ಇರುವಾಗ ಕೂಡ ಈ ಜೀವ ತಾನಾಗಿನ ಗೋಡೆ ಕಟ್ಕೊಂಡ, ಈ ಗೋಡೆಯನ್ನು ಹೇಗೆ ದಾಟೋದ, ಈ ಗೋಡೆಯನ್ನು ಹೇಗೆ ದಾಟೋದ ಅಂತ ಇದನ್ರಿ ಜ್ಞಾನಿಗಳು. ಅದಕ್ಕೆ ಹೇಳ್ರ ಸದ್ಗುರು ಕಹಿ ಸಹಜಕಿ ಧಂದ ಮುಂದ ವಾದ ವಿವಾದ ಕರೆ ಸೋ ಅಂಧ. ಅಂಧ ವಸ್ತು ಸ್ವರೂಪವನ್ನು ನೋಡೋಣ ರೀ, ಹೇಗಿದೆ ಹಾಗೆ ನೋಡೋಣ, ಹೇಗೆ ತೋರಿಸ್ತಾ ಇದ್ದಾರೆ ಹಾಗೆ ನೋಡೋಣ. ಹೇಗೆ ಸರ್ವಜ್ಞ ಪ್ರಭು ಸ್ವಯಂ ಮಾಡಿ ನಾಟಕ ಮಾಡಿ ತೋರಿಸಿದ್ದಾರೆ, ಅಭಿನಯ ಮಾಡಿ ತೋರಿಸಿದ್ದಾರೆ, ಅಂತರ್ಮುಖ ಇದ್ದಾರೆ. ಕೈಯಿಂದ ಏನೂ ಮಾಡ್ತಾ ಇಲ್ಲ, ಆಶೀರ್ವಾದ ಕೊಡ್ತಾ ಇಲ್ಲ, ಶಿಕ್ಷೆ ಕೊಡ್ತೇನಂತ ಇಲ್ಲ. ಏನಿದೆ ರೀ? ಶಸ್ತ್ರಾಸ್ತ್ರ ಇಟ್ಕೊಂಡಿಲ್ಲ, ಕೈ ಮೇಲೆ ಕೈ ಇಟ್ಟಿದ್ದಾರೆ. ಇಂಥ ಭಗವಂತನನ್ನು ನೋಡುವ ಭಾಗ್ಯ ಅನಂತ ಕಾಲದೊಳಗೆ ಈ ಜೀವಕ್ಕೆ ಸಿಕ್ಕಿಲ್ಲ. ಈಗ ಕೂಡ ಕಣ್ಣಿನಿಂದ ನೋಡಿದ್ರೂ ಜ್ಞಾನದ ಮೂಲಕ ಅದರ ಆ ಭಗವಂತರ ನೀಡ್ತಾ ಇರುವಂಥ ಸಂದೇಶವನ್ನ, ಮಾರ್ಗವನ್ನ ತಿಳಿತಾ ಇಲ್ಲ, ತತ್ವವನ್ನ ತಿಳಿತಾ ಇಲ್ಲ. ಅನಂತ ಕಾಲದೊಳಗೆ ಗೌರನ್ನವರು ಇಂಥ ಭಗವಂತನನ್ನ ನೋಡುವಂಥ ಭಾಗ್ಯ ಸಿಕ್ಕಲೇ ಇಲ್ಲ. ಎಂಥ ಭಗವಂತ, ಎಂಥ ಭಗವಂತ! ಉಳಿದ ಲೋಕದೊಳಗಿನ ದೇವಗಳೆಲ್ಲ ಎಂಥವರಿದ್ದಾರೆ, ದೇವಿಗಳು ಎಂಥವರಿದ್ದಾರೆ ಅಂಥೇಳಿನ ತ್ವಯಿ ಸತಿ ಪರಮಾತ್ಮ ಮಾದೃಶನ್ ಮೋಹಮುಗ್ಧಾನ್ ಅಂತ ಹೇಳಿದ್ರು ಪದ್ಮಪ್ರಭ ಮಲಧಾರಿ ದೇವರು. ಪ್ರಭು ನಿನ್ನಂಥವರ ಪ್ರಾಪ್ತಿಯಾದ ನಂತರ ತ್ವಯಿ ಸತಿ ನೀವು ಇರುವಳೆದೊಳಗೆ, ಅರೆ ಲೋಕದೊಳಗೆ ತಾವಿರುವಳೆದೊಳಗೆ. ಅವರ ಲೋಕದೊಳಗೆ ಯಾವಾಗಲೂ ಅದರಲ್ಲ, ಅದರ ನನಗೆ ಕಾಣಿಸೇ ಇಲ್ಲಲ್ಲ. ರಾಗ ಸಹಿತ ಜಗಮೀರುಳು ಮಿಲೆ ಸರಾಗಿ ದೇವ್ ವಿನಯ ಪಾಠದೊಳಗೆ ಬಂತಲ್ಲ. ಆದ್ರೆ ಅವೆಲ್ಲ ಒಳಗೇನು ಹೋಗೋದೇ ಇಲ್ಲ, ಬರೀ ನಾಲಿಗೆ ತುದಿ ಮೇಲೆ ನರ್ತನ ಮಾಡ್ತಾವೆ ಹೊರತು. ತ್ವಯಿ ಸತಿ ಪರಮಾತ್ಮ ಭಗವಂತನ ಹತ್ರ ಹೋಗಿ ಆ ಪದ್ಮಪ್ರಭ ಮಲಧಾರಿ ದೇವ ಅಲ್ಲಿ ನಿಂತು ಹೇಳ್ತಾ ಇದ್ದಾರೆ ಅನ್ನೋದನ್ನ ಪಕ್ಕಕ್ಕೆ ನಿಂತು ನೋಡೋನಲ್ಲ. ಪ್ರಭು ನಿನ್ನಂಥ ಪರಮಾತ್ಮ ಈ ಲೋಕದೊಳಗೆ ವಿದ್ಯಮಾನ ಇರುವ ಸಮಯದಲ್ಲಿ ನಾನು ನನ್ನಂಥ ಅಪೂರ್ಣ ಮೋಹಮುಗ್ಧ ಜೀವರುಗಳಿಗೆ ನಮಸ್ಕಾರ ಯಾಕೆ ಮಾಡಿ? ಮಹಾನ ವಿರಾಧನೆ ಇದೆ ತನ್ನ ಭಗವಾನಾತ್ಮಂದ. ವೀತರಾಗ ಪರಂಪರೆಯೊಳಗೆ ಜನಿಸಿ ಕೂಡ ರಾಗಿ ದ್ವೇಷಿ ಕಲ್ಲವ್ವ ಮಲ್ಲವ್ವ ಯಾರ್ಯಾರ್ದೋ ಆ ನಾಲಿಗೆ ಒಂದಿಷ್ಟು ಇರ್ತಿದೆ. ದುರ್ಗಾನೋ ಏನೋ ಭಯಾನಕರೇ. ಅಂಥವ್ರ ಎದುರಿಗೆ ಹೋಗೋ ನತಮಸ್ತಕ ಆಗೋದ, ವಿನಯ ಮಾಡೋದ, ಎಂಥ ವಿಡಂಬನೆ, ಎಂಥ ಅನಂತ ಸಂಸಾರದ ಸಿದ್ಧತೆ ಇದೆ. ಮಿಥ್ಯಾದೃಷ್ಟಿ ದೇವಿಯರಿಗೆ ನಮಸ್ಕಾರ ಮಾಡೋದು, ಪರಿವಾರದಿಂದ ಯುಕ್ತ, ಆಭರಣ ಆಯುಧಗಳಿಂದ ಯುಕ್ತ ದೇವಗಳಿಗೆ ನಮಸ್ಕಾರ ಮಾಡೋದ. ನಿಜವಾಗಿ ಹನುಮಂತ ಅಂಥ ಇದಾಯನ್ರಿ, ಬಾಲುಳ್ಳವ, ಮಂಗನ ಮುಖದವ, ಗದ ಇಟ್ಕೊಂಡವ ಇದಾನೇನ್ರಿ. ಕಾಮದೇವರೇ ಅವ. ನಮ್ಮ ಬಾಹುಬಲಿ ಯಾವ ಪ್ರಕಾರ ಪ್ರಥಮ ಕಾಮದೇವ, ಆ ಪ್ರಕಾರ ಆ ಹನುಮಂತ ಕಾಮದೇವರು. ತದ್ಭವ ಮೋಕ್ಷಗಾಮಿ, ಮೋಕ್ಷಕ್ಕೆ ಹೋಗಿದನ್ರಿ. ಅವನನ್ನು ಆ ರೂಪ
ಯಾವ ಅಜ್ಞಾನಿಗಳು ಮಾಡಿದ್ರು ಅಂಥವನಿಗೆ ಈ ಜೈನರು ಹೋಗಿ ನಮಸ್ಕಾರ. ಎಂಥ ಪರಿಹಾಸದ ಮಾತಿದೆ. ನಿಜವಾಗಿ ಜೈನ ಯಾರಿಗಂತಾರೋ ಜೈನ ನಾವು ಅದೇವೇನ, ಜೈನತ್ವದ ಅಂಶ ನಮ್ಮಲ್ಲಿ ಇದೇನ ಒಂದು ಸ್ವಲ್ಪ ಆ ಭಾವನಾಧಿಕಾರ ರೂಪದ ಕನ್ನಡಿ ಇಟ್ಕೊಂಡು ನೋಡಿದ್ರೆ ಆ ಕನ್ನಡಿಯೊಳಗ ಗೊತ್ತಾಗಬಹುದಾಗಿದೆ ಯಾರದ ಉಡಿ ತುಂಬೋದ, ಯಾರಿಗೆ ಏನು ಮಾಡೋದ, ನಿನ್ನ ಉಡಿಯೊಳಗೆ ಬರೋದೇನು ಅದರಿಂದ. ಎಂಥ ಅದ್ಭುತ ಮಾತಿದೆ. ಶಾಸ್ತ್ರ ಕೇಳುವಂಥವರು ಕೂಡ, ಶಾಸ್ತ್ರ ಓದುವಂಥವರು ಕೂಡ ಅರೆ ಆ ಮಂದಿರದಲ್ಲಿರುವಂಥ ಭವನವಾಸಿ ದೇವದೇವಿಯರಿಗೆ ನಮಸ್ಕಾರ. ಭವನವಾಸಿಗಳಲ್ಲಿ ಸಮ್ಯಕ್ ದೃಷ್ಟಿ ಜೀವಂತೂ ಹೋಗೋದನ್ನೇ ಇಲ್ಲ. ಒಂದು ಮಾತು, ಸಮ್ಯಕ್ ದೃಷ್ಟಿ ಇದ್ರೂ ಸೌಧರ್ಮೇಂದ್ರನಿಗೆ ಯಾಕೆ ನಮಸ್ಕಾರ ಮಾಡೋದ್ರೆ? ಅವ ನಮ್ಮ ಭಗವಂತನ ಪರಿಚಾರಕ ಅದನ್ರಿ, ಸೇವಕ ಅದನ್ರಿ, ಅವನಿಗೆ ನಮಸ್ಕಾರ. ಮತ್ತೆ ಶಾಸನ ದೇವದೇವಿಯರಿಗೆ ನಮಸ್ಕಾರ ಮಾಡೋದಿರ್ತಿದೆ. ಎಂಥ ಅಜ್ಞಾನ ಈ ಜೀವದೊಳಗೆ, ಎಂಥ ಭಯ ಕೂತದ್ದಿದೆ. ಅವರೇಂದ್ರೆ ಮಾಡ್ತಾರೆ, ಯಾರೇನು ಮಾಡುವುದಿಲ್ಲ, ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನ ಪುಣ್ಯ ಕರ್ಮ ಇರುವೆಳೆದೊಳಗೆ ಯಾರೂ ನನ್ನ ಕೇಡ ಮಾಡೋ ಸಾಧ್ಯ ಇಲ್ಲ. ನನ್ನ ಪಾಪ ಕರ್ಮದ ಉದಯ ಬಂದ ನಂತರ ಸಾಕ್ಷಾತ್ ವೀತರಾಗ ಅರ್ಹಂತ ಪ್ರಭು ಇಂದ್ರ 100 ಜನ ಇಂದ್ರರಿಂದ ವಂದಿತ ಅಥವಾ 100 ಜನ ಇಂದ್ರರ ಯಾರ ಸೇವಕದರೋ ಅವರು ಕೂಡ ನನಗೆ ಅನುಕೂಲ ಮಾಡೋ ಸಾಧ್ಯ. ಎಷ್ಟು ನಿರ್ಭೀತ ಆಗ್ತಾನ್ರಿ ಜೀವ. ಭಯದಿಂದ ತತ್ತರಿಸಿ ಹೋಗ್ತಾ ಇದ್ದಾನೆ. ಯಾರೇನು ಕೇಳು ಮಾಡೋ ಸಾಧ್ಯ ಇದೆ? ನಂತ ತಾನು ಮಾಡಿದ ಶುಭಾಶುಭ ಕರ್ಮ ನಿಶ್ಚಯದಿಂದ ಫಲ ಕೊಡುವುದದು. ನಿಶ್ಚಯದಿಂದ ಅದರೊಳಗೆ ಪಾಲ ಯಾರು ತಕ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ನನ್ನ ಅಶುಭ ಕರ್ಮದ ಉದಯ ಇರೋ ವೇಳೆದೊಳಗೆ ಯಾರಾದರೂ ನನಗೆ ಸಹಾಯ ಮಾಡಿದ್ರು ಅಂತಂದ್ರೆ ಆ ಕರ್ಮೇನು ಅವ್ರು ತಗೊಳ್ತಾರೆ ಅಂದ್ರೆ ನ್ಯಾಯದಿಂದ ವಿಚಾರ ಮಾಡಬೇಕು. ಹಾಗಾದ್ರೆ ವೀತರಾಗ ಭಗವಂತನಿಗೆ ಯಾಕೆ ನಮಸ್ಕಾರ ಮಾಡೋದು? ವೀತರಾಗ ಭಗವಂತನಿಗೆ ನಮಸ್ಕಾರ ಮಾಡೋದ ಅನಂತ ಕಾಲದಿಂದ ನನ್ನ ಯಾವ ವೀತರಾಗ ಸ್ವಭಾವ ಮರೆತು ಹೋಗಿದೆಯೋ ಅದನ್ನು ತಿಳ್ಕೊಳ್ಳುವ ಸಲುವಾಗಿ, ಅದನ್ನು ನೋಡುವ ಸಲುವಾಗಿ. ಆ ವೀತರಾಗ ಭಗವಂತ ಕೂಡ ನಮಗೇನು ಕೊಡುವುದಿಲ್ಲ, ಯಾರಿಗೂ ಏನೂ ಕೊಡುವುದಿಲ್ಲ. ಕೊಡಬೇಕಾಗಿದ್ರೆ ತನ್ನ ಮೊಮ್ಮಗ ಮರೀಚಿಗೆ ಯಾಕೆ ಕೊಡಲಿಲ್ಲ? ಕೊಡಬೇಕಾದ್ರೆ ಪರಮ ಶಿಷ್ಯ ಯಾವ ಶ್ರೇಣಿಕ ಇದ್ದ ಅವನಿಗೆ ಮಹಾವೀರ ನರಕಗತಿಯನ್ನು ಯಾಕೆ ತಪ್ಪಿಸಲಿಲ್ಲ? ಇವೆಲ್ಲ ಓದಿ ಕೂಡ ನಾವು ನಮ್ಮ ಅಪಾತ್ರತೆಯನ್ನು ಬಿಟ್ಟನ ಕೊಡುವುದಿಲ್ಲ ಅಂತಂದ್ರೆ ನಿಜವಾಗಿ ಭವಿತವ್ಯಂ ಬಲೀಯಶೆ ಅಂತೇಳಿ ಹೇಳಿದ್ರಲ್ಲ, ಅದೇ ಉತ್ತರಕ್ಕೆ ಬಂದು ನಿಲ್ಲಬೇಕಾಗ್ತಿದೆ. ಭವಿತವ್ಯವೇ ಬಲಿಷ್ಠ ಇರುವೆಳೆದೊಳಗ ಜೀವನಿಗೆ ಸತ್ಯದ ಸ್ವೀಕಾರ ಆಗುವುದಿಲ್ಲ. ಓದೋದ ಆದ್ರೆ ಓದಿದ್ದು ಒಂದು ಶಬ್ದದ್ದನ್ನು ಅರ್ಥ ತಿಳಿದಿದ್ರೆ ಏನು ಓದುವಿಕೆಗೆ ಅರ್ಥ ಇದೆ? ಏನಿದೆ ಪ್ರಯೋಜನ? ಏನಿದೆ ಹೇಳಿ? ಇನ್ನು ಅರ್ಥ ತಿಳಿದ ನಂತರ ಬದಲಾವಣೆ ಆಗುವುದಿಲ್ಲ, ಹೀಗೆ ಸಾಧ್ಯನೇ ಇಲ್ಲಲ್ಲ. ಅಗ್ನಿ ಸುಡುತ್ತಿದೆ. ಸುಡೋದಂದ್ರೆ ಏನ? ಇದರದ ಭಾವಭಾಸನ ಆಗಲಿಲ್ಲ, ಅರ್ಥ ತಿಳಿಲಿಲ್ಲ ಅಂತಂದ್ರೆ ಅಗ್ನಿಯಿಂದ ದೂರ ಇರುವಂತಹ ಕಾರ್ಯ ಆಗೋದನ್ನೇ ಇಲ್ಲ. ಅನಂತ ಕಾಲದೊಳಗೆ ಇಂಥ ಕುಲ ಪರಂಪರೆಯೊಳಗೆ ವೀತರಾಗ ದೇವನನ್ನು ಭಜಿಸುವ, ಆರಾಧಿಸುವ, ಅವನನ್ನು ಸ್ತುತಿಸುವ, ಅವನಿಗೆ ವಂದಿಸುವ ಅವಕಾಶ ಈ ಜೀವಕ್ಕೆ ಸಿಕ್ಕಿಲ್ಲ. ಅದನ್ನು ನಿರರ್ಥಕ ಮಾಡಿದರ ಮುಗುದೇ ಹೋಯ್ತ್ರಿ, ಪುನಃ ಸಿಕ್ಕೋದು ಸಾಧ್ಯ ಇಲ್ಲ. ಇಲ್ಲೇನು ಹೇಳ್ತಾ ಇದ್ದಾರೆ? ಶುದ್ಧ ಚೈತನ್ಯ ಸ್ವರೂಪದಿಂದ ಭಿನ್ನವಾದ ಯಾವ ರಾಗಾದಿ ಅಶುದ್ಧ ಭಾವಗಳಿವೆ, ಶರೀರ ಮೊದಲಾದ ಹಾಗೂ ಸುಖ ದುಃಖ ಮೊದಲಾದ ನಾನಾ ಪ್ರಕಾರದ ಅಶುದ್ಧ ಪರ್ಯಾಯಗಳಿವೆ, ಅವೆಲ್ಲವೂ ಜೀವದ್ರವ್ಯದ ಸ್ವರೂಪವಾಗಿಲ್ಲ. ದ್ರವ್ಯದೊಳಗೆಲ್ಲ, ಗುಣದೊಳಗೆಲ್ಲ, ಗುಣದ ಯಾವ ಪರ್ಯಾಯದೊಳಗೆ ಇಲ್ಲ. ಮೂರೂ ಕಾಲದಲ್ಲೇ ಜೀವನ ಇರ್ತಿದೆ ದ್ರವ್ಯ ರೂಪದಿಂದ. ಅನಂತ ಗುಣಗಳ ಜ್ಞಾನಾದಿ ರೂಪದಿಂದನೇ ಇರ್ತವೆ. ಅವುಗಳ ಪರಿಣಾಮನ ಅನ್ಯ ರೂಪ ಆಗೋದನೇ ಇಲ್ಲ.
ಆದರೆ ಆ ತಿಳಿಯುವ ಏನು ಕಾರ್ಯ ಇದೆ ಅದರಲ್ಲೇ ವಿಪರೀತವಾಗಿ ತಿಳಿತಾ ಇದೆ, ಅಷ್ಟು ಬಿಡೋದಿದೆ, ಅದು ಅಶುದ್ಧತೆ ಇದೆ. ತಿಳಿತೇನಿಲ್ಲ? ನಾನು ದೇಹ, ಅದ ಈ ನಿರ್ಜನ ಅಧಿಕಾರದೊಳಗೆ ಕೊನೆಗೆ ಹೇಳಿ ನಾನು ಮನುಷ್ಯ ಇದ್ದೇನೆ, ಇದು ಮಿಥ್ಯಾತ್ವ ಇದೆ. ನಾನು ಮನುಷ್ಯ. ಇಂಥ ಮಾತ ಒಂದು ಜೈನ ದರ್ಶನವನ್ನು ಹೊರತುಪಡಿಸಿ ಬೇರೆ ಎಲ್ಲೂ ಸಿಕ್ಕೋ ಸಾಧ್ಯ ಇಲ್ಲ. ಅನ್ಯ ದರ್ಶನಗಳನ್ನು ತೆಗೆದು ನೋಡ್ರಿ, ಗ್ರಂಥಗಳನ್ನು ತೆಗೆದು ನೋಡ್ರಿ, ನೋಡಬೇಕಾದ ಪ್ರಮೇಯನೇ ಇಲ್ಲ. ಇಲ್ಲಿ ನಮ್ಮ ಅಂತರಂಗ ಒಪ್ಪತನ ಇದೆಯಲ್ಲ, ಇನ್ನೇನು ನೋಡೋದಿದೆ? ಆಯುಷ್ಯ ಎಷ್ಟಿದೆ ನಮ್ದ? ಇದರ ಸಂಯೋಗದಲ್ಲಿ ಉಳಿಯುವ ಕಾಲ ಎಷ್ಟಿದೆ ರೀ? ಅದಕ್ಕೆ ಅನ್ಯ ಏನೂ ನೋಡೋದು ಅವಶ್ಯಕ ಇಲ್ಲ. ನಿಜವಾಗಿ ಹೀಗೆ ಇದೆ. ಏನ ಜೀವ ದ್ರವ್ಯದವ ಅಲ್ಲವ ಯಾವು. ಯಾಕಲ್ಲ ಅಂತಂದ್ರ ಜೀವ ದ್ರವ್ಯದ ಸ್ವರೂಪ, ನಿಜ ರೂಪ ಅಲ್ಲವು, ನಿಜ ರೂಪ ಅಲ್ಲ. ಹಾಗಾದ್ರೆ ಏನದವು? ಅಶುದ್ಧ ಪರ್ಯಾಯ. ಪರ್ಯಾಯದೊಳಗಿನ ಅಶುದ್ಧತೆ ಇದೆ. ಪರ್ಯಾಯ ಅಶುದ್ಧ ಆಗಿಲ್ಲ, ಪರ್ಯಾಯದೊಳಗೆ ಅಶುದ್ಧ ಇದೆ. ಸಂಪೂರ್ಣ ಪರ್ಯಾಯ ಅಶುದ್ಧ ಆಗಿಲ್ಲ, ಅರ್ಥಾತ್ ತನ್ನತನವನ್ನು ಬಿಟ್ಟುಕೊಟ್ಟಿಲ್ಲ. ಜ್ಞಾನದ ಪರ್ಯಾಯ ಜ್ಞಾನ ರೂಪನೇ ಇದೆ, ಆದ್ರೆ ಆ ಜ್ಞಾನದೊಳಗೆ ಅಶುದ್ಧಿ ಇದೆ. ಅಷ್ಟು ಹೋಯ್ತು ಅಂತಂದ್ರೆ ಜೀವದ ಕಾರ್ಯ ಮುಗಿದು. ಶ್ರದ್ಧೆಯ ಪರ್ಯಾಯ ಅಶುದ್ಧ ಆಗಿಲ್ಲ, ಆದ್ರೆ ಆ ಶ್ರದ್ಧೆಯೊಳಗೆ ಅಶುದ್ಧ ಪರ್ಯಾಯ ಇದೆ. ಅದಂತೂ ಒಂದು ಸಮಯದ್ದು ಇದೆ. ಅದರ ಸಲುವಾಗಿ ತ್ರಿಕಾಲಿ ವಸ್ತುವನ್ನ, ತನ್ನ ಸ್ವರೂಪವನ್ನ ಯಾವ ರೀತಿ ತಿಳ್ಕೊಳ್ಳೋ ಸಾಧ್ಯ ಇದೆಯೋ ಆ ರೀತಿ ತಿಳ್ಕೊಳ್ಳೋದ. ಅದರ ವ್ಯಗ್ರತೆ ಬಿಟ್ಟು ಚಿತ್ತದೊಳಗೆ ಶಾಂತಿ ನಾವೇ ತಂದುಕೊಳ್ಳೋದಿದೆ ರೀ. ನಮ್ಮ ಚಿತ್ತವನ್ನು ಯಾರೂ ಕದಡಿಲ್ಲ, ಯಾರೂ ಅದರೊಳಗೆ ಅಶಾಂತಿಯನ್ನು ತಂದು ಹಾಕಿಲ್ಲ. ನಾವೇ ನಮ್ಮ ಶಾಂತಿಯನ್ನು ಬಿಟ್ಟು ಕೊಟ್ಟ, ನಾವೇ ನಮ್ಮ ನಿಜ ಗ್ರಹವನ್ನು ಬಿಟ್ಟು ಕೊಟ್ಟ ಪರಗ್ರಹದೊಳಗೆ ವಿಹಾರ ಮಾಡ್ತಾ ಇದ್ದೇವೆ. ಅಶಾಂತಿ ಎಂಬ ಸಲಿಲದೊಳಗ ಅಥವಾ ಕೊಳಚೆ ಕರ್ದಮದೊಳಗ ಇಳಿದು ಹೋಗಿದ್ದೇವ್ರಿ. ಆದ್ರೂ ಕೂಡ ಅದರಿಂದ ಮೇಲೆ ಬರುವುದು ಕಠಿಣ ಇಲ್ಲ. ಪ್ರತಿ ಸಮಯಕ್ಕೆ ನನ್ನ ಶಾಂತ ಸ್ವಭಾವ ಪ್ರಕಟಣೆ ಇದೆ. ಈ ಸಮಯದಲ್ಲಿ ಇದೆ ಅಶಾಂತಿ, ಆದ್ರೆ ಮರು ಸಮಯದೊಳಗ ಶಾಂತ ಸ್ವಭಾವದ ಸ್ವೀಕಾರ ಮಾಡಿದರ ಶಾಂತಿ ಇದ್ದನೇ ಅನುಭವ ಇದೆ. ಅಲ್ಲಿ ರೋಗ ಇಲ್ಲ, ಶರೀರ ಇಲ್ಲ, ಸಂಯೋಗ ಇಲ್ಲ, ಕರ್ತವ್ಯ ಇಲ್ಲ. ಆದ್ರೆ ಇಷ್ಟು ಸುಲಭ ಮಾತ ಈ ಜೀವಕ್ಕೆ ರುಚಿಸ್ತಾ ಇಲ್ಲ. ಯಾಕೆಂದ್ರೆ ಅದು ಕರ್ತವ್ಯ ಅನ್ನಿಸ್ತಾ ಇದೆ. ಅದು ಈಗ ಮಾಡಬೇಕಲ್ಲ, ಮೊದಲಾದನ್ನು ಮಾಡಬೇಕು. ಹಾಗಾದ್ರೆ ಮೊದಲು ಅನ್ನುವಂಥ ಪದ್ಮನಂದಿಯ ಮಾತು ಹೇಳ್ತಲ್ಲ, ಏನು ಹೇಳ್ತಲ್ಲಿ? ಏನು ಹೇಳ್ತೇನೆ? ನಿಮ್ಮ ಮನುಷ್ಯನಿಗೆ ಏನಿದೆ ನಾವು ಹೇಗೆ ಹೇಳೋದ ಅಂತ. ಕೈ ಕಾಲುಗಳು ಗಟ್ಟದವು, ಧನ ನನ್ನ ಹತ್ರ ಬಿದ್ದುಕೊಂಡದ್ದಿದೆ, ಈಗ ನಾನು ವೃದ್ಧಾವಸ್ಥೆ ಬಂದ ನಂತರ ಶಾಂತ ನಿಶ್ಚಿಂತತೆಯಿಂದ ಧರ್ಮ ಮಾಡ್ತೇನೆ ಅಂಥೇಳಿ ಅಂತಾನೇ. ಆದರೆ ಈ ಮೂರ್ಖ ಮನುಷ್ಯನ ಜೀವನ ನಾಳೆ ಅನ್ನೋದ್ರೊಳಗ ನಾಳೆ ಏನಿದೆ ರೀ? ನಾಳೆ ಏನಿದೆ ಹೇಳಿ? ಈಗ ಅರೆ ಲೋಕದೊಳಗೂ ಕೂಡ ಲೋಕೋಕ್ತಿ ಇದೆಯಲ್ಲ, ಏನ ಕಲ್ ಕರೆಸೋ ಆಜ್ ಕರೆಸೋ ಅಭಿ ಹೇಳಿದಾರೇನೆಲ್ಲ. ಪಾಪದ ಕಾರ್ಯಕ್ಕೆ ಹೀಗೆ ಹೇಳಿರ್ಬೇಕಾದ್ರ ಧರ್ಮದ ಕಾರ್ಯಕ್ಕೆ ಹೇಗೆ ತಿಳ್ಕೊಳ್ಬೇಕು ನಾವು ವಿಚಾರ ಮಾಡ್ತೀವಿ. ಮುಂದಿನ ಪದಖಂಡ ನಡೀರಿ. ಹೇಗಿವೆ ಅಶುದ್ಧ ಭಾವಗಳು? ಬಹಳ ಸುಲಭರಿ. ಹೇಗಿವೆ ಅಶುದ್ಧ ಭಾವಗಳು? ಅವನನ್ನು ಅಲ್ಲ, ಅಶುದ್ಧ ಪರ್ಯಾಯದವು ಜೀವದ್ರವ್ಯದ ಸ್ವರೂಪ ಅಲ್ಲ ಅಂಥೇಳಿ. ತೇಹಂ ನಾಸ್ಮಿ ಅಂದ್ರು, ಅವೆಲ್ಲವೂ ಜೀವದ್ರವ್ಯದ ಸ್ವರೂಪವಾಗಿಲ್ಲ ಅಂದ್ರು. ಹಾಗಾದ್ರೆ ಅವು ಹೇಗಿದಾವು ಹೇಳ್ರಲ್ಲ? ಪೃಥಕ್ ಲಕ್ಷಣಾ, ನನ್ನ ಶುದ್ಧ ಚೈತನ್ಯ ಸ್ವರೂಪದ ಜೊತೆ ಹೊಂದಿಕೆಯಾಗುವುದಿಲ್ಲ, ಸಾಮ್ಯತೆ ಇಲ್ಲ. ಆ ಪರದ್ಭಾವ ಹೇಗದವು? ಅಶುದ್ಧ ಭಾವ ಹೇಗದವು? ನನ್ನ ಚೈತನ್ಯ ಸ್ವರೂಪದ ಜೊತೆಗೆ, ಅರೆ ನನ್ನ ಶುದ್ಧ ಚೈತನ್ಯ ಸ್ವರೂಪದ ಜೊತೆಗೆ ಹೊಂದಿಕೆಯಾಗುವುದಿಲ್ಲ. ಅದರ ಜೊತೆ ಇರಲಿಕ್ಕೆ ಯೋಗ್ಯ ಇಲ್ಲ. ಅದರ ಜೊತೆ ಇರಲಿಕ್ಕೆ ಯೋಗ್ಯ ಇಲ್ಲ. ಅದ್ಭುತ ಮಾತಿದೆ. ಇದರ ಜೊತೆಗೆ ಶುದ್ಧ ಚೈತನ್ಯದ ಜೊತೆಗೆ
ಇರಲಿಕ್ಕೆ ಅವು ಯೋಗ್ಯ ಇಲ್ಲ. ಅವು ಯೋಗ್ಯ ಇಲ್ಲ ಅಂಥೇಳಿನೇ ಇದರ ಜೊತೆಗೆಲ್ಲ ಪೃಥಕ್ಕನೇ ಅದಾವು. ಆದರೆ ಇವನ ಹೋಗಿ ಅದರ ಜೊತೆಗೆ ಕಾಣ್ತಾ ಇಲ್ಲ. ಅಪರಾಧ ಯಾರ್ದಿದೆ? ನಿನ್ನದೇ ಇದೆ. ಶುದ್ಧ ಮನೆ ಬಿಟ್ಟು ಭಾಷ್ಯದಿ ಬಿದ್ದೊಡೆ ಕರ್ಮಗಳಿಂದ ಬದ್ಧನೆಯಾಗುವ. ಮನೆ ಬಿಟ್ಟ ನಂತರ ಬಿಸಿಲಿರೋದು, ಗಾಳಿ ಇರೋದು, ಚಳಿ ಇರೋದು, ಮುಳ್ಳು ಇರೋದು, ಎಲ್ಲ ಇರೋದು, ಆಕುಲತೆ ಇರೋದು. ಅದಕ್ಕೆ ಶುದ್ಧ ಮನೆಯನ್ನು ಬಿಟ್ಟ ನಂತರ ನಾನಾ ಪ್ರಕಾರದ ವಿಕಾರಿ ಭಾವಗಳಾದವು. ಆ ಸಮಯದೊಳಗೆ ನಾನಾ ಪ್ರಕಾರದ ಪರಾಧೀನ ದುಃಖ